ಮಾಣಿಕಮ್ಮನವರು ಬಹಳ ದಿವ್ಯಶಕ್ತಿ. ಅವರಿಂದ ಈ ಭೂಮಿ ಸಾರ್ಥಕವಾಗಿದೆ. ಈ ಪರಮ ಪವಿತ್ರವಾದ ಭಾರತ ಭೂಮಿ ಅನೇಕ ವರ್ಷಗಳ ತಾಯಿನಾಡು. ಇಲ್ಲಿ ಅನೇಕ ತಪಸ್ವಿಗಳು ಹಾಗೂ ಈ ಜಗತ್ತಿಗೆ ಉಪಕಾರ ಮಾಡಬಲ್ಲ ಲೋಕೋದ್ಧಾರಕ ಮಹಾಸ್ವಾಮಿಗಳಾಗಿದ್ದಾರೆ. ಲಕ್ಷಾಂತರ ಕೋಟ್ಯಂತರ ಸಾಧುಗಳು, ನಾಗಾ ಸಾಧುಗಳು ಇನ್ನು ತೆರೆಯ ಮರೆಯಲಿದ್ದಾರೆ. ಮಾಣಿಕಮ್ಮನವರು ಮಾತ್ರ ನಮ್ಮ ಕಣ್ಣೆದುರಿಗೆ ಕಂಡಂಥವು. ಮಾಣಿಕಮ್ಮನವರು ಅಕ್ಕ ಮಹಾದೇವಿ ಜೀವನ ಅದಕ್ಕೆ ತದ್ವತ್ ಹೋಲಿಕೆ ಜೀವನಗಳು. ಇಬ್ಬರು ಪಾರ್ವತಿಯ ಅವತಾರಿಗಳೇ ಅವರು. ಮಾಣಿಕಮ್ಮನವರು ಉತ್ತರ ಕರ್ನಾಟಕದವರಲ್ಲ, ಮಾಣಿಕಮ್ಮನವರು ದಕ್ಷಿಣ ಕರ್ನಾಟಕದವರು. ದಕ್ಷಿಣ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಬಳ್ಳೆಗಾವಿ ಉಳ್ಕಡಿಯವರು ಅಕ್ಕ ಮಹಾದೇವಿ. ಮಾಣಿಕಮ್ಮನವರು ಉತ್ತರ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಿನ ಮಲ್ಲಾವಾರಿಯವರು. ಉತ್ತರ ಕರ್ನಾಟಕದಿಂದ ಮಾಣಿಕಮ್ಮನ ತಪಸ್ಸು, ದಕ್ಷಿಣ ಕರ್ನಾಟಕದಿಂದ ಬಂದಿರುವ ಅಕ್ಕ ಮಹಾದೇವಿಗಳು ಉತ್ತರಕ್ಕೇ ಬಂದಿದ್ದಾಳೆ. ಹೀಗಿರುವ ಉತ್ತರ ಕರ್ನಾಟಕ ಅನ್ನೋದು ಆಧ್ಯಾತ್ಮಿಕ ತವರು ಮನೆ ಇದ್ದ ಹಾಗೆ. ಅಂಥಲ್ಲಿ ಎಲ್ಲ ಜನ ಎಷ್ಟು ಸಹಜವಾಗಿ ಮುಕ್ತರಾಗ್ತಾರೆ ಇವತ್ತಿನ. ಇಲ್ಲಿ ಭೂಮಿಯ ನೆಲ ಜಲಗಳ ಪವನ ಶಕ್ತಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದೆ. ಅಂಥ ಮಾಣಿಕಮ್ಮವ್ರಿಗೆ ಎಷ್ಟು ಕಷ್ಟಗಳು ಬಂದ ಜೀವನದಲ್ಲಿ ಅಷ್ಟೇ ಕಷ್ಟ ಅಕ್ಕ ಮಹಾದೇವಿ ಅನುಭವಿಸಿದ್ದನ್ನು ನಾವು ನೋಡ್ತೀವಿ. ಅಕ್ಕ ಮಹಾದೇವಿ ಬಾಲ್ಯದಲ್ಲಿರುವ ಬಂದ ದೊಡ್ಡ ಕಂಟಕ ಏನು ಅಂತ ಕೇಳಿದ್ರೆ ಮದುವೆ. ಅಕ್ಕ ಮಹಾದೇವಿ ಬಂದರು. ಅವ್ರ ತಾಯಿ ಅಂತಾಳ, ವಯಸ್ಸಿಗೆ ಬಂದಿದ್ದು ಯಾಕೆ ಮದುವೆ ಆಗೋದಿಲ್ಲ? ಮದುವೆ ಆಗುವಂತಾಳ, ಎಲ್ಲವ ನಾನು ಮದುವೆ ಆಗೋದಿಲ್ಲ. ಮದುವೆ ಅಂದರೆ ಏನು? ಬಂಧನ ಅದು. ಮದುವೆ ಬಂಧನದಲ್ಲಿ ಬೀಳಲಿಕ್ಕೆ ಸಮರ್ಥ ರಾಮದಾಸರಾಗಲಿ, ವಿವೇಕಾನಂದನಾಗಲಿ, ದೊಡ್ಡ ದೊಡ್ಡ ಮಹಾಜ್ಞಾನಿಗಳು ಮದುವೆ ಎಂಬುದು ಒಂದು ಬಂಧನದಲ್ಲಿ ಸಿಕ್ಕಿಕೊಳ್ಳಲಿಲ್ಲ. ಈ ರೀತಿಯಾಗಿ ಮಾಣಿಕಮ್ಮನವರು ಹಾಗೂ ಈ ಅಕ್ಕ ಮಹಾದೇವಿಯವರು ಮದುವೆಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅಕ್ಕ ಮಹಾದೇವಿಯರು ದಿವ್ಯ ಸುಂದರಿ, ಮಾಣಿಕಮ್ಮನವರು ಅಮೋಘ ದಿವ್ಯ ಸುಂದರಿಯವರು. ಹೀಗಿರುವಾಗ ಅಕ್ಕ ಮಹಾದೇವಿ ವಯಸ್ಸಿನೊಳಗಾಗಿ ಗುರುಮಠದಿಂದ ಮನೆಗೆ ಬರುವಾಗ ಅಕ್ಕ ಮಹಾದೇವಿಯನ್ನು ಒಂದು ಸಲ ಯಾರು ನೋಡ್ತಾರಂದ್ರೆ ಕೌಶಿಕ ಮಹಾರಾಜ ನೋಡ್ತಾನೆ. ವೈಹಾಳೆಯಿಂದ ಕುದುರೆ ಮೇಲೆ ಕೂತು ಬರುವಾಗ ಎಲ್ಲ ಊರು ಜನರೇ ನೋಡ್ತಾ ಇದ್ದರು. ಅಕ್ಕ ಮಹಾದೇವಿ ಮೇಳೆ ಮೇಲೆ ನೋಡುವಾಗ ಅಕ್ಕ ಮಹಾದೇವಿ ರೂಪ ಹೇಗಿತ್ತಂದ್ರೆ ಆಕಾಶದಲ್ಲಿ ಚಂದ್ರಗಳ ಮಧ್ಯ ನಕ್ಷತ್ರಗಳ ಮಧ್ಯೆ ಚಂದ್ರ ಕಂಡಂತೆ ಎಲ್ಲ ಹಿಂಗಳೆಯರ ಮಧ್ಯದಲ್ಲಿ ಅಕ್ಕ ಮಹಾದೇವಿ ದಿವ್ಯ ರೂಪ ಕಂಡು ಬಂದು ಕೌಶಿಕ ಮಹಾರಾಜ ದಿಗ್ಭ್ರಾಂತನ. ಅವಳ ಮದುವೆ ಆಗಲಿಕ್ಕೆ ಅನೇಕ ಕರಾರ ನೋಡ್ತಾನೆ. ಮನೆಗೆ ಕರೆಸ್ಕೊಂಡು ಕೇಳ್ತಾರೆ, ನಾನು ಮದುವೆ ಮಾಡ್ಕೊತೀನಿ, ನೀವು ಅಲ್ಲೆಂದರೂ ಬಿಡೋದಿಲ್ಲ, ಬಲವಂತವಾಗಿ ನಾನು ಎಳೆದು ಹೋಯ್ತು ಮದುವೆ ಮಾಡ್ತೀನಿ ಅಂದಾಗ ಅಕ್ಕ ಮಹಾದೇವಿ ತಂದೆ ತಾಯಿ ಭಾಳ ಚಿಂತೆ ಒಳಗಾಗ್ತಾರೆ. ಹೆಂಗೆ ಮಾಡಬೇಕು ಈ ಮದುವೆಯಲ್ಲಿ, ಹೆಂಗೆ ತಪ್ಪಿಸ್ಕೋಬೇಕಂತ ಸಿಕ್ಕ ಅವ ಬಿಡೋದಿಲ್ಲ. ಜೀವಂತಿದ್ರೆ ಅಕ್ಕ ಮಹಾದೇವಿಯನ್ನು ಬಿಡೋದಿಲ್ಲ. ಆಗ ಗುರುಗಳ ಬಳಿ ಹೋಗಿ ಮಾರ್ಗದರ್ಶನ ಕೇಳ್ತಾ ಇದ್ದಾಳೆ. ನಾನು ಮದುವೆ ಬಂಧನದಿಂದ ಪಾರಾಗಬೇಕಾದ್ರೆ ಏನು ಮಾಡಬೇಕು? ಗುರು ಹೇಳಿದ್ರು, ನೀನು ಕರಾರಗಳನ್ನು ಹಾಕು. ಆ ಕರಾರಗಳನ್ನು ಅವನಿಗೆ ನಡೆಸಲಿಕ್ಕೆ ಆಗೋದಿಲ್ಲ, ಅವ ಸೋಲ್ತಾನ, ಅವನಿಗೆ ದಾಟ್ಕೊಂಡು ಬರಲಿಕ್ಕೆ ಸಾಧ್ಯದಂತೆ. ಈ ರೀತಿಯಾಗಿ ಮಹಾದೇವಿಯ 3 ಕರಾರ ಯಾವ ಅಂತ ಕೇಳಿದ್ರೆ, ಒಂದನೇ ಕರಾರ ನಾನು ಪೂಜೆ ಕೊಟ್ಟಾಗ ನೀವು ಆತಂಕ ಮಾಡಬಾರ್ದು. ನಾನು ಪೂಜೆ ಕೊಟ್ಟಾಗ ಪೂಜೆಗೆ ಕೆಲಸ ಇರೋದು ಒಂದೇ ಕರಾರ ಬಂತು. ಎರಡನೇದು ಜಂಗಮನ ಮನೆಗೆ ಕೊಡ್ತಿದ್ದಾರೆ ಕಲ್ಯಾಣದಿಂದ ಬಸವಣ್ಣನ ಕೊಟ್ಟಿದ್ದು 200 ವಚನ ತೆಗೆದುಕೊಂಡು ಅರ್ಥ ಮಾಡಿ ಕೊಡಲಿಕ್ಕೆ ಬರ್ತಾರೆ. ಶಾಸಕರು ನಾವು ವಚನದಿಂದ ಚರ್ಚೆ ಮಾಡ್ತಿರುವಾಗ ಇನ್ನು ಅದಕ್ಕೂ ಕೂಡ ವಿರೋಧ ಮಾಡೋದು. 3ನೇದಾಗಿ ಗುರುಗಳು ನನ್ನ ದರ್ಶನ ಬರ್ಬೋದು. ನಾನು ಇದರಲ್ಲಿ ಗತಿಯಾಗಿದೆ. ನಾನಿಗೆ ರಾಜರವರನ್ನ ಕರ್ಕೊಂಡು ರಾಜಧಾನಿಯಲ್ಲಿ ಬಂದಿ ಮಾಡಿದ್ದೇವೆ ಮದುವೆಯಲ್ಲಿ. ಯಾಕೆ 3 ಕರಾರ ಹಾಕಿದ್ರು. ಒಂದೇದು ಲಿಂಗ ಪೂಜೆಯಿಂದ ತರಬಾರ್ದು. 2ನೇ ಕರಾರ ಏನು ಅಂತ ಹೇಳಿದ್ರೆ ಜಂಗಮದ ಸರಿಗೆ ಆತಂಕ ಕೊಡಬಾರದು. 3ನೇ ಕರಾರ ಯಾವುದು ಅಂತ ಕೇಳಿದ್ರೆ ಗುರು ಮಂತ್ರ ಅನುಕರಿಗಳು ಬೇಡ ಅಲ್ಲ. ಹಾಗೆ ಏನು ಕಟ್ಟಲ್ಲ. 3 ತಿಂಗಳ ತನಕ ಇವಕ್ಕೆ ಯಾವ ಒಪ್ಕೊಂಡ ಅಕ್ಕ ಮಾಡಿ 3 ತಿಂಗಳ ಕರಾರ ಹಾಕಿದ್ರು.
ಮುಂದೇನಾದ್ರು ಅರ್ಥಮಾದೇವಿ ಆಕೆ ಕರಾರ ತಡ್ಕೊಳ್ಳಿಕ್ಕೆ ರಾಜರಿಗೆ ಆಗುತ್ತು. ಯಾಕೆ ಕಾಮಾಂತರಾಣ ನಲಜ್ಯ ಅನಭಯ, ಯಾವ ಕಾಮಾಂತರನಾಗಿರ್ತಾನ ಅವ ಸರ್ವಸನ್ನಾಗ್ತಾನ, ವಿವೇಕವನ್ನು ಕಳ್ಕೊಳ್ಳ. ಈಗ ಅಕ್ಕ ಮಹಾದೇವಿ ಪೂಜೆ ಕೊಡ್ತಿದ್ರು, ಬಾಗಿಲನ್ನು ಮುಚ್ಚಿರಲಿಲ್ಲ, ಬಾಗ ಒಳಗೆ ಬಂದು ಅಕ್ಕ ಮಹಾದೇವಿ ನೋಡ್ತಾನ, ಆ ಕಡೆ ಮುಖ ಮಾಡಿ ಪೂಜೆ ಕೊಡ್ತಿದ್ರು. ಹಿಂದಿನ ಒಂದು ಶರೀರದಿಂದ ಹೋಗುವುದು ಜಗುತ್ತಾನ, ಜಗುತ್ತ ಅಕ್ಕ ಮಹಾದೇವಿ ಶಾಕ್ ಆದಂಗೆ ಹೊಡೆ ನೋಡ್ತಾನ. ಕೌಶಿಕ ಮಹಾರಾಜ ಹೇಳ್ತಾನ, ಅಕ್ಕ ಮಹಾದೇವಿ ಕಾಣುತ್ತಿದ್ರು ಈರ ಹುಯಿಯಂತೆ ಸಿಟ್ಟಿಂದ ಕಣ್ಣು ನೋಡಿದಾಗ ಎದ್ದನ್ನು ಬೆವರಿಂದ ಹೋಗ್ಬಿಟ್ಟ. ಇದು ಉದರಿಗಳ ಅಕ್ಕ ಮಹಾದೇವಿ ಏನು ಎಂಥ ಮೂರ್ಖನಿ. ಅದಕ್ಕಾಗಿ ಅಕ್ಕ ಮಹಾದೇವಿ ಏನು ಅಂತ ಹೇಳಿದ್ರೆ, ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ನನಗೆ ಪರಮಾತ್ಮನು ಒಲಿಯುವನು ಒಲಿಯುವನು ಎಂಬ ಚಿಂತೆ, ನಿನಗೆ ನನ್ನ ಕಾಮದ ಚಿಂತೆ, ಒಂದೇ ಹೋಗಿ ಬರಲಿ ಜನಗಳು ಅಂತ ಬೈತಾ ಬೈದು. ಒಂದನೇ ಕರಾರ ಮುಗಿಸಿದೆ. ಎರಡನೇ ಕರಾರ ಜಂಗಮ ಮಹಾತ್ಮರು ಬರ್ತಾ ಇದ್ದಾರೆ. ಜಂಗಮ ಮಹಾತ್ಮನ ಮನೆಗೆ ಬಂದಾಗ ಅವರು ಕೂಡ ಕುತ್ಕೊಂಡು ವಚನಗಳನ್ನು ಓದ್ತಾ ಇದ್ದಾರೆ. ವಚನ ಅಂದರೆ ಏನು? ವಚನ ವೇದಗಳು. ವಚನಗಳು ಈ ವೇದ, ಶಾಸ್ತ್ರ, ಸಂಸ್ಕೃತ ಸಾಹಿತ್ಯವನ್ನು ಮೀರಿದ ಅನುಭವವುಳ್ಳಂಥವುಗಳು. ಇಂಥ ಸಾಹಿತ್ಯವನ್ನು ಚರ್ಚೆ ಮಾಡುವ ಕೌಶಿಕ ರಾಜ ಬಂದು, ಯಾರು ಸಾಧುಗಳು ಬಂದು ನಿನಗೆಲ್ಲ ತಲೆ ಕೆಡಿಸ್ತಾ ಇದ್ದಾರೆ, ನಿನ್ನನ್ನು ಮನೆ ಬಿಟ್ಟು ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾವಂತ ಬೆದರಿಸಿಬಿಟ್ಟು ಹೇಳಿ ಅವರು ಹೋಗ್ಬಿಟ್ರು. ಮೂರನೇದಾಗಿ ಗುರುಗಳಂತಾರ, ಅಕ್ಕ ಮಹಾದೇವಿಗೆ ಏನೋ ತೊಂದರೆ ಬಂದಿದೆ, ನಾನು ಹೋಗಿ ಅವಳನ್ನು ಉಳಿಸ್ಬೇಕಂತ ತಿಳ್ಕೊಂಡು ಗುರುಗಳು ಬಂದರು. ಗುರುಗಳು ಬಂದು ಹೇಳ್ತಾರ, ಇದು ದೂರ ಬರುವಾಗ ಅಕ್ಕ ಮಹಾದೇವಿಗೆ ಗೊತ್ತಾದ ಗುರುಗಳು ಬರಕ್ಕೆ ಏಕದಮ್ ಮನೆ ಅಂತ ರಾಜಧಾನಿಯಲ್ಲಿ ಓಡಿ ಹೋಗಿ ಅವರಿಗೆ ದಂಡವತ್ತು ನಮಸ್ಕಾರ ಆಗ್ತದೆ. ದಂಡವತ್ತು ನಮಸ್ಕಾರ ಹಾಕಿದಾಗ ಗುರುಗಳು ನಿಂತರು. ಕೌಶಿಕ ಮಹಾರಾಜ ಓಡಿ ಬಂದ್ಬಿಟ್ಟು, ಅಯ್ಯೋ ಗುರು ಬಂದ ಆತ ಕರ್ಕೊಂಡೇ ಹೋಗ್ಬಿಡ್ತಾನೆ. ಅಕ್ಕ ಮಹಾದೇವಿಯಲ್ಲಿ ಉಳಿಯಂಗಿಲ್ಲ. ನನ್ನ ಮನೆಯಲ್ಲಿ ನೂರಾರು ಸುರಸುಂದರಿ ನಿಂತರೂ ಸಹಿತ ಅಕ್ಕ ಮಹಾದೇವಿಗೆ ಸಮನಾದವರು ಯಾರೂ ಇಲ್ಲ, ಅಕ್ಕ ಮಹಾದೇವಿ ನನಗೆ ಬೇಕು ಅಂಥದ್ರಾಗ ಎಲ್ಲ ಕರಾರು ಮುಗಿದೇ ಹೋಗೋಲ್ಲ. ಕೌಶಿಕ ಮಹಾರಾಜ ಓಡಿ ಬಂದ ಅಕ್ಕ ಮಹಾದೇವಿ ನಿಂತಿದ್ರು ಮುಂದೆ ನಮಸ್ಕಾರ ಮಾಡ್ಬೇಕ. ರಾಜ ಅಂತ ನಡಿ ಒಳಗೆ ನಡಿ ಅಂತಂದ. ಅಕ್ಕ ಮಹಾದೇವಿ ಅಂತ ನಾನು ನಿನ್ನ ಮದುವೆಗೆ ನಾನು ನಡಿ ಅಲ್ಲಾಗ ಹೇಳ್ತಿ ಅಲ್ಲಾಗ ನಾನು ಗುರುಗಳ ದರ್ಶನ ಮಾಡ್ತಾ ಇದ್ದೀನಿ, ನಾನು ಬರೋದಿಲ್ಲ ಅಂತ ಹೇಳಿದ್ರು. ಶರಗ ಹಿಡಿದು ಜಗ್ಗಲಿಕ್ಕೆ ಶುರು ಮಾಡಿ, ನಡಿ ಒಳಗೆ ಜಗ್ಗಲಿಕ್ಕೆ ಶುರು ಮಾಡಿ. ಶರಗ ಹಿಡಿದು ಜಗ್ಗುದಂದ್ರೆ ಬಹಳ ದೊಡ್ಡ ಅಪಮಾನ. ಇದು ವಸ್ತ್ರಾಪಹರಣ 2 ಗಂಟೆ ಹಿಡಿದು ಮಹಾಭಾರತದಲ್ಲಿ ದ್ರೌಪದಿ ಶರಗ ಹಿಡಿದು ಜಗ್ಗಿತಾ ಇದ್ರು. ಇಲ್ಲಿ ಅಕ್ಕ ಮಹಾದೇವಿ ಶರಗ ಹಿಡಿದು ಜಗ್ತಾ ಇದ್ದಾರೆ. ಅದಕ್ಕೋದು ಏನಂತ ಬಹಳ ಅಂತರ. ದ್ರೌಪದಿಗೆ ನನ್ನ ಮರ್ಯಾದೆ ಹೋಗ್ತಂತ ಕೈ ಕಟ್ಕೊಂಡಾಳ, ಎಲ್ಲರೂ ಬೇಡ್ತಾಳ ಉಳಿಸ್ರಿ ಅಂತ. ಕೃಷ್ಣನ ಕರಿತಾ ಇದ್ದಾಳ, ಕೃಷ್ಣ ವಸ್ತ್ರಾಪಹರಣ ಬಿಟ್ಟ. ಇದು ದ್ರೌಪದಿ ಶರೀರ ಮೇಗಿನ ಮೋಹ. ಅಕ್ಕ ಮಹಾದೇವಿ ಹಂಗಲ್ಲ, ಅವ ಜಗ್ಗದಂಗೆ ತಾನೇ ಸೀಡಿ ಕಳ್ಕಳ್ದು ಅವನ ಮ್ಯಾಲೆ ಬೀಸಿ ಹೋಗದ ತಗೊಂಡು ಹೋಗು. ಎಲ್ಲ ಜನ, ತಾಯಿ ತಂದೆ ಗೆಳತಿಯರು ಸಮಾಜದವರು ಎಲ್ಲ ಜನ ದಿಕ್ಕಟ್ಟು ಬಂದ್ಬಿಡ್ತಾರೆ ರಾಜಧಾನಿ ಮುಂದೆ. ಅಕ್ಕ ಮಹಾದೇವಿ ಹೇಳ್ತಾರೆ, ಮಹಾರಾಜ ಕಂಡೋಣ, ನನ್ನ ಯಾವ ಶರೀರದ ಮೋಹದಿಂದ ಕರ್ಕೊಂಡು ಬಂದಿದೆ, ನನ್ನ ಶರೀರದ ಚರಿತ್ರೆ ಹೇಳ್ತೀನಿ ಕೇಳು. ಕೇಳಿ ದೇಹದ ಚರಿತ್ರೆ ನಂದ್ರು ಏನು? ಅಮೇದ್ಯದ ಹಡಿಕೆ ಕಿವಿನ ತಡಿಕೆ, ಅಮೇದ್ಯದ ಹಡಿಕೆ ಕಿವಿನ ತಡಿಕೆ, ಕೇರುವಿನ ಹಂದರ ಸುಡಲಿ ದೇಹವ, ಚನ್ನಮಲ್ಲಿಕಾರ್ಜುನ ನರಿ ಮರುಳೇ. ಈ ಶರೀರದ ಎರುವಿನ ಹಂದರ, ಮಲಮೂತ್ರಗಳ ಚೀಲ, ಏನದಲ್ಲಿ ಸಪ್ತಧಾತುಗಳು ಅತ್ಯಂತ ಹೊರಸಮಯವಾಗಿ ಶರೀರದಲ್ಲಿ ಏನಿದೆ ಅಂತ ಮೋಹ ಮಾಡ್ಲಿಕ್ಕೆ ಬಂದಿದೆ. ಅದಕ್ಕಾಗಿ ಹೇಳಿದ್ರು, ನಿನ್ನೆ ಹೇಳಿದಂತೆ ಹಿಗ್ಗುವೆಯಾತಕೋ ಈ ದೇಹಕ್ಕೆ, ಕುಗ್ಗುವೆಯಾತಕೋ ಹಿಗ್ಗುವ ಕುಗ್ಗುವ ತುಗ್ಗುವ ಮೂಗುವ, ಅಗ್ನಿಯೊಳಗೆ ಬಿದ್ದು ದಗ್ಧವಾಗುವ ದೇಹ. ಸತಿಪತಿಗಳು ಕೂಡಿ ರತಿ ಕ್ರೀಡೆಯ ನಾಡಿ, ಪತನವಾದಿಂದ್ರಿಯ ಪ್ರತಿಮೆಯ ದೇಹಕ್ಕೆ ಹಿಗ್ಗುವೆಯಾತಕೋ. ಹೇಳ್ತಾಳ, ಸೋರುವುದೊಂಬತ್ತು ದ್ವಾರದಿಂದಲೇ ಮಾಲ, ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವೆಯಾತಕೋ, ಈ ದೇಹಕ್ಕೆ ಹಿಗ್ಗುವೆಯಾತಕೋ.
ಶ್ರೀ ಗುರುರಾಯನ ಪೂಜೆಯ ಮಾಡದ ನರಕುರಿಗಳು ಎಲ್ಲ ಇಕ್ಕುವೆಯಾತಕೋ. ರಾಜ ಗಪ್ಪನಾಗಿ ನಿಂತ್ಕೊಂಡ. ಗೆಳತಿ ನೋಡಿದ್ರ ಅಕ್ಕ ಮದುವೆ ತಾಯಿ ಸೀಗಿ ತೊಗೊಂಡು ಉಟ್ಕೋ ಅಂದ್ರು. ಅಕ್ಕ ಮದುವೆ ಯಾರಿಗೆ ಕೇಳಿಲ್ಲ. ಈದ ಹುಲಿಯಂತೆ ಗರ್ಜಿಸ್ತಾ ಅಕ್ಕ ಮಾಡಿ ಗುರುಗಳಿಸಿದ ಗುರುಗಳೇ ತಡೀರಿ, ಏನೋ ಆಜ್ಞೆ ಮಾಡ್ಬೇಡ್ರಿ ನನಗೆ, ನಾನು ಯಾರ ಆಜ್ಞೆಯನ್ನು ಕೇಳೋದಿಲ್ಲ ಅಂತ ತಿಳ್ಕೊಂಡು ಕಲ್ಯಾಣ ದಾರಿಯಲ್ಲೇ ಹೇಳಿಬಿಟ್ಲು ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಜೊತೆ ಯಾರೂ ಹೋಗಲಿಲ್ಲ. ಅಕ್ಕ ಮಹಾದೇವಿ ಮನೆಯ ಆಕಳು ಮಾತ್ರ ಅಕ್ಕ ಮಹಾದೇವಿ ಜೊತೆಗೆ ಬೆನ್ನಾಗ್ತಿದ್ವು. ಹಂಗ ಹೊಂಟ್ಬಿಟ್ರು, ಗೆಳತೀರು ಹೊಂಟ್ರು, ಅವ್ವ ಹೊಂಟ್ರು. ಯವ್ವ ತಡಿ ಸೀದಿ ಉಡು, ತಡಿ ಉಡು. ಆ ಊರಿಗೆ ಉಡ್ತಡಿ ಯಾಕೆ ಸರ್ ಮತ್ತು ತಡಿ ಈ ಸೀಡಿ ಉಡು ಅನ್ನೋದ್ರಿಂದ ಉಡ್ತಡಿ ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿ ಆ ಸೀರೆಯನ್ನು ತಿರಸ್ಕಾರ ಮಾಡಿ ಗೆಳತಿಯರ ಹೊರಗೂಡಿ ಗೆಳತಿಯರು ಕೈ ಬಿಟ್ಟರು. ಅಕ್ಕ ಮಹಾದೇವಿ ತಂದೆ ಇದ್ದ ತಾಯಿ ಗೆಳತಿಯರಿಲ್ಲ, ಊರವರಿಲ್ಲ. ರಾಜ ಅಂತೂ ಅಕ್ಕ ಮಹಾದೇವಿ ಉತ್ತಲೆ ಸೇರಿ ನೋಡಿ ಜೈ ಧರ್ಮದ ಅವನಿಗೆ ಗುರುವಿಗೆ ಭಾವ ಬಂತು. ಅಕ್ಕ ಮಹಾದೇವಿ ಯಾಕಂತಲ್ವಾ ಭೋಗಕ್ಕೆ ಭೋಗನೇ ಬೇಕಾಗಿಲ್ಲ. ಭೋಗ ಬೇಕಾಗಿಲ್ಲ, ನಮಗೆ ಯಾಕೆ ಮಾಡ್ಕೊತೀವಿ? ಭೋಗ ಬೇಕಾಗಿದೆ. ಭೋಗ ಇಲ್ಲ. ಅಕ್ಕ ಮಹಾದೇವಿ ಕೇಳಿದ ಮಾಣಿಕನ್ನು ಕೇಳಿದ ಭೋಗ ಈ ಭೋಗ ಪಡಿಸಬೇಕವಲ್ಲ, ದಿವ್ಯ ಭೋಗವನ್ನು ಪಡಿಸಲು. ಈ ಭೋಗ ಯಾವುದು ಎಲ್ಲ ಸುಲಭ ಹೋಗ್ತೇವೆ. 70-75 ವರ್ಷ ಎಲ್ಲಿ ಹೋಗ್ರಿ ಹೆಣ್ಣೆಲ್ಲ ಮಕ್ಕಳು ಯಾರು ನಡೆಯ ಸೀಟು ಮಾಡ್ತಾರೆ. ಬೈತಾ ಭೋಗ ನಾಯಿ ಕೊಡ್ತೇವೆ. ಅದು ದಿವ್ಯ ಭೋಗ ಹೇಗೆ? ದಿವ್ಯ ಭೋಗದ ಆತ್ಮತಿ, ಆತ್ಮ ಕ್ರೀಡ, ಆತ್ಮ ಮೈಥುನ, ಆತ್ಮದಲ್ಲಿ ಒಳಗೊಂಡಂಥ ಆತ್ಮಜ್ಞಾನ ಸುಖ ಏನಿದೆ ದಿವ್ಯ ಜ್ಞಾನ. ಅಕ್ಕ ಮಹಾದೇವಿ 16 ವರ್ಷದಿಂದ ಎಷ್ಟು ಸುಂದರಿಯಾಗಿದ್ರು. ಅಷ್ಟು ಸುಂದರಿ ವಯಸ್ಸಾದವಾಗಿದ್ರು. ಮಾಡಿದ್ರು ಹಾಗೆ 16 ಸುಂದರ ಕೂಡ ಇದ್ರು. ಅಕ್ಕ ಮಹಾದೇವಿ 80 ವರ್ಷಕ್ಕೆ ಆದರೂ ಅಷ್ಟೇ ಸುಂದರಿಯಾಗಿಲ್ಲ. ದಿವ್ಯ ಭೂಮಿಗಳು ಅವ್ರಿಗೆ ಕಾಕೊಂಡು ಹೋಗ್ತಾರೆ, ಕುತ್ಕೊಂಡು ಹೋಗ್ತಾರೆ, ತಾಳಿ ತಿಂದು ಹೋಗ್ತಾರೆ, ವ್ಯಾಯಾಮ ಹೋಗ್ತಾರೆ. ಅದು ಯೋಗ, ದಿವ್ಯ ಅಂತರಂಗದ ಯೋಗ. ಹೀಗೆ ಅರ್ಥ ಮಾಡಿ ಮಾಡ್ತಾಯಿಲ್ಲ. ಸೋಮರ್ತಿಯದ ತಂಗಿ ಹಸುವಾಗಿ ಏನು ಮಾಡ್ತೇವ? ಹಳೆಯ ಹಸುವಾಗಿ ಏನು ಮಾಡ್ತೀವಿ ಅಂದರೆ ಏನಂತ ಅರ್ಥ ಮಾಡಿ ಹಸುವಾದರೆ ಕಿತ್ತಾಮಗಳುಂಟು, ಕಥೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ಅಂಗಸೀತಕ್ಕೆ ಬೀಸಾದ ಅರಿವೆಗಳುಂಟು, ಶೈಲಕ್ಕೆ ಹಾಡುವುದೇ ಗುಣ ಉಂಟು, ಆತ್ಮಸಂಗಾತಕ್ಕೆ ಜನನಲ್ಲಿ ಕಾರಣನು. ಇಷ್ಟ ವಚನ ಇದು ಯಾವ ಜ್ಞಾನಿಗಳಿಂದ ವಚನ ಹೇಳಲಿಕ್ಕೆ ಆಗಿಲ್ಲ. ಹಾಗೆ ನೋಡೋದು ಸಾಧ್ಯ. ಹಸುವಾಗಿ ನೋಡಿ ಮಿಠಾಯಿ ಕೊಡ್ಬಿಟ್ಟಿದ್ದೀನಿ, ಬೇಕಾದ್ರೆ ಪರ್ಯಾಯ ಕೊಡ್ತೀನಿ, ನಿಂತಿವಂದ್ರೆ ಕುಡಿಯಾಗ ಕೊಡ್ತೀನಿ. ನಿನ್ನ ಜೊತೆ ಯಾರು ಮಕ್ಕಳು ಕರ್ಕೊಂಡು ಹೋಗು, ಎಲ್ಲಿಂದ ಹೋಗು, ಅಲ್ಲಿ ನಿಮ್ಮ ತಂದೆಯನ್ನು ಕರ್ಕೊಂಡು ಹೋಗೋದು ಬೇಡ. ಆತ್ಮಸಂಗಾತಕ್ಕೆ ಚೆನ್ನಮಲ್ಲಿ ಕಾರಣನುಂಟು. ಈಗಂತ ದಿವ್ಯೋಕ್ತಿಗಳ ಈ ವಚನಕ್ಕೆ ಸರಿಯಾದ ಮಾತನ್ನು ಯಾವ ತ್ಯಾಗಿಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಪರಮ ತ್ಯಾಗ. ಮಾಣಿಕಮ್ಮನವರೇ, ಮಾಣಿಕಮ್ಮನವ್ರಿಗೆ ಏನಾಗಿತ್ತು? ಬಲ್ಲೆಂದ್ರು ಮದುವೆ ಬೆಲ್ಲಾಗ್ತದೆ. ಎರಡನೇ ಅಕ್ಕ ಮಹಾದೇವಿ ಜೀವನ, ಮಾಣಿಕಮ್ಮ ಜೀವನ ಹೊಂದಿಕೆಯೊಂದಿಗೆ ನಾವು ಹೋಗ್ತೀವಿ. ಮಾಣಿಕಮ್ಮನಿಗೆ ಮದುವೆ ಕಟ್ಟಿದ್ದೇವೆ, ಚಂದ್ರಕ್ಕೆ ಅವರು ಬರೋದು ಪಾಸ್ ಆಗಿರ್ತದೆ. ಏನೋ ಮದುವೆ ಮಾಡ್ಕೊಳ್ಳೋದು ಹೀಗಿರು. ಮದುವೆ ಮದುವೆ ಯಾರು ದೇವಾಲಯ ಬರೀ ಸುಮ್ಮನೆ ಬಾ ಮರಿ ಮಾಡ್ತೀವಿ ಜಂತು ತಾಯಿ ಒಳ್ಳೆ ಹಾಕ್ತೀರಿ. ಜಂತು ಮದುವೆ ಇರ್ತಾರೆ ಹುಟ್ಟುತ್ತ. ಅದಕ್ಕೆ ಮದುವೆ ಅಂದರೆ ಏನು? ಪ್ರಪಂಚದಲ್ಲಿ ಪಾರಮಾತ್ಮ ಸೃಷ್ಟಿ ಹೊಂದಿದ್ದಾರೆ ನಾನೇ. ಈ ರೀತಿ ಮದುವೆ ಅರ್ಥವಾಗಿರ್ತದ. ಯಾರವ ನಾನು ಮದುವೆ ಮಾಡ್ಬಿಡ್ತೀನಿ ಅದರಿಂದ ಹೇಳ್ತಾರೆವ ನಾನು ಗಂಡಸಂತ ಮನೆಗಿರ್ತೀವ, ನಾನು ಆಸ್ತಿ ಬೆಳಗಿಲ್ಲ, ನಾನು ಯಾರಿಗೆ ಕಾರ್ಯಗಳಿಗೆ ಎಲ್ಲದ ಕಟ್ಟಿಕೊಡ್ತಿರ್ತೀನಿ. ನನಗೆ ಮನೆ ಹಾಕ್ತೇವ, ತಂದೆ ತಾಯಿ ಶುರು ಮಾಡ್ತೀವ, ನನ್ನ ಗಂಡ ಮನೆ ಕಳಿಸ್ಬಾರ್ದು. ಗಂಡ ಹೇಳ್ತಿದ್ದೇನು ಅದು ನಿಜವಾಗಿಯೂ ದುಃಖದ. ಬಸವಾದಿ ಸುಖದ ಜೀವನ ಕಳಿತಕ್ಕಂಥ ಗಂಡ ಹೆಣ್ಣು ಕೇಳಿರುತ್ತೆ. ಅದಕ್ಕಾಗಿ ಎಷ್ಟು ಹೋಗಿದ್ರು ಕಾರಣದವರು ನಾ ಏನು ಮಾಡಿವ ನಿಮ್ಮ ನನ್ನ ಮಾತು ಕೇಳ್ತಾನೆ. ಮದುವೆ ಬಿಡ್ತಾರೆ ಹೀಗೆ ಹೆಣ್ಮಕ್ಳಿಗೆ ಹಾಕೋಣ ಅವ್ವ ಮದುವೆ ಬಿಡ್ತಾರೆ ಖುಷಿ ಸರಿ ಎಲ್ಲರೂ ಹಂಗ ಮಾಡ್ತಾರೆ. ಮದುವೆ ಆಗೋಲ್ಲ ಗಂಡು ಮನೆಗೆ ಬಂದೆ
ಒಂದೆರಡು ಥರ ಹೋಗ್ತಾರೆ ಅಂತಾರೆ, ಅಯ್ಯೋ ನನ್ನ ದೊಡ್ಡ ಹೋಗ್ತಿಲ್ಲ, ನನ್ನ ಗಂಡ ಹೆಂಗೆ ಹೋಗ್ಬೇಕಲ್ಲ, ನನ್ನ ದೊಡ್ಡ ಹೋಗ್ತಿಲ್ಲ ಅಂತಾರೆ. ಅಂದಾಗ ರೂಢಿ ಇದ್ದಾಗ ಆಗ್ತದ, ಹಂಗೆ ಮಾಡಲ್ಲ. ಬರೀ ಮಾಡ್ಕೋ ಅಂದಾಗ ಮದುವೆ ಎಲ್ಲ ಮದುವೆ ಮಾಡ್ತಾ ಮಾಡೋದು, ವಾಲಿ ಹಿರಿದು ವಾಲಿ ಒಟ್ಟಿಗೆ ಹಾಕೋದು, ವಾಲಿ ಮಾದೇವ ಥರ ಮಾಡಿಕೊಂಡು ಹಣ ಹಾಕಿಸ್ತದೆ. ಯಾವ ಗಂಡ ಯಾವ ಏನು ಪ್ರಪಂಚ ಅದು ಏನು ಮಾಡೋದು. ನನ್ನ ಮನಸ್ಸು ಒಳಗೆ ಏನು ಒಳಗಿನ ಆತ್ಮ ಹಾಳಾಗಿರೋದು ಗೂಡಿನೊಳಗಿನ ಬರೀ ಮತ್ತೆ ಒಂದು ರೋಗ ಕೇಳೋದು ಯಾರಿಗಿಲ್ಲ, ಹಾಗೆ ಹಾಗೆ ಒಳಗಿನ ಆತ್ಮ ವಿಕಾಸ ಬೆಳಿಬೇಕಂತಂದ್ರೆ ಅದನ್ನು ಜೀವಿಗೆ ಒತ್ತು ಹಾಗೆ ಅಕ್ಕ ಮಾದೇವಿಗೆ ಮಾಡಿದ್ದು ಎಕ್ಸಾಮ್ ಮದುವೆ ಮಾಡಿ ಮದುವೆ ಆದ್ಮೇಲೆ ನಾವು ಸಂಸಾರ ಗೆದ್ದು ಬಿಟ್ಟೆವಪ್ಪ. ನನ್ನ ಮಗಳ ಮದುವೆ ಮಾಡಿದ್ರೆ ಗೆದ್ದು ಎಲ್ಲಿ ಗೆದ್ದು ಅಕ್ಕ ಮಾಡಿ ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದ್ರು, ಮದುವೆ ಮಾಡ್ಯಾರ ಅಕ್ಕ ಮಾಡಿ ಗುರು ದೀಕ್ಷಾ ಮಾಡಿದ್ರು. ಮೊದಲ ದೀಕ್ಷೆ ಮಾಡಿ ಸ್ಥಳ ನೋಡಲ್ಲ, ಲಿಂಗವೇ ಲಿಂಗ ನೀವು ಪತಿಯ ಪೂಜೆ ಮಾಡಿಕೊಂಡ್ರೆ ಗುರುವೇ ಕತ್ತಿಗನಾದ ಲಿಂಗವೇ ಮೊದಲಿಗನಾದ ಮೊದಲಿಗಿರ್ತೀಯಾನೆ ಮೊದಲೇ ಕತ್ತರಲ್ಲಿ ಪಡಿಗಾದರೂ ತಿರುಗಾಡಣ ಚೆನ್ನಮಲ್ಲಿ ಕಾಲದಲ್ಲಿ ನನ್ನ ಕೊಳವಲಿಂಗವೇ ನನ್ನ ಸಾಕು ಮಾಡಿದೆ. ಅವ್ರು ಅದನ್ನು ಮದುವೆ ಮಾಡ್ತಾರೆ. ಹಾಗೆ ಮದುವೆ ಚೆನ್ನಮಲ್ಲಿ ಕಾಲನ ಯಾವ ಒಳ್ಳೆ ಮಾಡಿದಾರನ ಯಾವ ಚೆನ್ನಮಲ್ಲಿ ಕಾಲದಲ್ಲಿ ಯಾವಾಗಲೂ ಒಣ ಹುಡುಗರು ಕೊಡ್ತಾರೆ. ಈಗ ಒಳ್ಳೆ ಎಲ್ಲ ಮಾತಾಡೋದು ಮಾಡ್ತಾರೆ ಏನಲ್ಲ ಚೆನ್ನಮಲ್ಲಿ ಕಾಲದ ಯಾರೇ ನೋಡ್ರಿ ಮಟ್ಟ ಕಳದಲ್ಲಿ ಇದೆಯಾ ಒಬ್ಬನ ಅಂತ ಹೇಳ್ಬೋದು. ಕಾಯಿಪಲ್ಯ ಮಾಡಿಕೊಂಡು ಒಂದು ಕಲಿತಾದ್ರು, ಆಹಾರ ಮಾಡಿಕೊಂಡು ಒಂದು ಕಲಿತಾದ್ರು, ಎಲ್ಲರೂ ತಿಳಿಯುವ ಮಾಡಬೇಕಾದ್ರೆ ಕಾಗಿ ತಿಂದು ಅವರೊಂದು ತೆರಿಗೆ ಕೊಡ್ತಾರೆ. ಮನೆಯಲ್ಲಿ ಏನು ವಾಟಿಕ ಮಾಡಬೇಕು ಬಾಯಿ ಒಳ್ಳೆದು ಮಾತಾಡ್ತಾರೆ ಮುಂದೆ ನೀವು ಅವ್ರು ಮಾತಾಡೋದು ಜನ ಬೆಟ್ಟದ ಮೇಲೊಂದು ಮನೆಯವ ಮಾಡಿ ಮೃಗಗಳಿಗಂಜಿದೊಡೆಂತವ್ವ. ಬೆಟ್ಟದ ಮೇಲೊಂದು ಮನೆಯವ ಮಾಡಿ ಮೃಗಗಳಿಗಂಜಿದೊಡೆಂತವ್ವ. ಹುಡುಗಡೆ ಮನೆ ಮಾಡಿವತ್ತ ಮೃಗಗಳಂದ್ರೆ ಯಾಕದು ಸಂತೆಯೊಳಗೊಂದು ಮನೆಯವ ಮಾಡಿ ಶಬ್ದಕ್ಕೆ ನಾಚಿದೊಡೆಂತವ್ವ. ಸಮುದ್ರದ ದಡದಲ್ಲೊಂದು ಮನೆಯು ಮಾಡಿ ನೆರೆ ತೊರೆಗಳಿಗಂಜಿದೊಡೆಯಂತವ್ವ. ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿನಿಂದ ಬಂದರೂ ಸಮಾಧಾನಿಯಾಗಿರಬೇಕವ್ವ. ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದ ಬಳಿಕ ಈ ಲೋಕದಲ್ಲಿ ಹುಟ್ಟಿದ್ದೇ ತಪ್ಪಾಗಿದೆ. ಬಂದೀವಿ ಅಂದಾಗ ಈ ಕಡೆ ಹೊಗಳವರು ಅದಾರ, ತೆಗೆದವರು ಅದಾರ. ಅವ್ರ ಮಾತು ಕೇಳ್ಕೊತಾರೆ, ನಾವು ಬದುಕ್ತೀವಿ ಏನು. ಇನ್ನು ಸುಮ್ಮನೆ ಊರು ಮುಂದೊಂದು ಮನೆ ಕಟ್ಟೋ ಬರ್ತಾನೆ, ಏನಂದ್ರೆ ಮ್ಯಾಕ್ ಕಟ್ಟೋ ಅಂತಾನೆ. ಇದು ಹಾಗಾಗ್ಯದ, ಇದು ಹಿಂಗಾಗಿದೆ. ಎಲ್ಲ ಊರು ಮುಂದೆ ಮನೆ ಕಟ್ಟಕ್ಕಂತ ತೆಲಿಗೊಬ್ಬರು ಹೇಳಿ ಹೆಂಗೆ ಕೆಡಿಸಿದ್ದಾರೆ. ಆ ರೀತಿಯಾಗಿ ಲೋಕದ ಜನರೇನು ಬಂದರು. ಬಾಗಿ ನಡೆದರೆ ಹೋಗನೆಂಬರು, ಕೆಟ್ಟದು ನಡೆದರೆ ಅಹಂಕಾರಿ ಎಂಬರು, ನಿಜ ನುಡಿದರೆ ನಿಷ್ಠೂರಿ ಎಂಬರು, ಊರೊಳಗಿದ್ದರೆ ಉಪಾಧಿಕನೆಂಬರು, ಅಡಿಯೊಳಗಿದ್ದರೆ ಮರಗನೆಂಬರು. ಈ ಲೋಕದ ಜನರು ಎಂತ ಮೆಚ್ಚವೇನಯ್ಯ ನಾನು ಎನ್ನ ಮನಬಂಧದಲ್ಲಿ ವಿನಯ್ಯ ಕೂಡದ ಸಂಗಮ ದೇವು. ಬಸವಣ್ಣವ್ರು ಅಂತಾರೆ, ಮಂದಿ ಮಾತೇನು ಕೇಳೋದು, ಮಂದಿ ಮಾತೇನು ಕೇಳೋದು. ಅವ್ರು ಏನಾದರೂ ಹೇಳ್ತಾರೆ. ಅಡಿವೆಗಿರು ಅಡಿಮಿಗ ಬತ್ ನೋಡ್ತಾರೆ. ಎಲ್ಲರಿಗೂ ಅಂದ್ಕೊತ್ತು ವಿನಯದಿಂದ ನಡಿ ಬತ್ತ ಅಲ್ಲಿ ಸಾಯ್ತು ನೋಡ್ತಾರೆ. ಹೆಂಗೆ ಬಗೆದು ಶಿಸ್ತಿನಿಂದ ನಡಿ ಸೊಕ್ಕೆಟ್ಟಪ್ಪ ಮಗನಿಗೆ ಎದಿಬ್ಬೂತು ತಿರುಗಿರ್ತಾನೆ. ಲಗ್ನ ಆಗೋದು ಬಿಡು ನಪೂಸಕ್ಕೆ ಅದರ ಬಲ್ಲೆ ಅಂತ ಅಂತಾರೆ. ಮದುವೆಗೆ ಮನೆಗೆ ಕೂತು ಬರೀ ಹೆಂಡತಿ ಬಲ್ಲೆ ನಾವು ಅಂತಾರೆ. ನೀವು ಹ್ಯಾಂಗಿದ್ರು ಒಂದು ರೀತಿ ಊಟ ಇಡೋರು. ಅದಕ್ಕಾಗಿ ಲೋಕದ ಮಾತನ್ನು ಕೇಳಬಾರ್ದು ಅಂತ ಅಕ್ಕ ಹೇಳ್ತಾ ಇದ್ದಾಳೆ. ಅದಕ್ಕೆ ಸುಂದರ ಕಥೆ ಹೇಳ್ತಾರೆ. ಒಬ್ಬ ಮುದುಕ ಕುದುರೆ ಮೇಲೆ ಕೂತ್ಕೊಂಡಿದ್ದ. ಮ್ಯಾಲೆ ಕೂತಿದ್ದ, ಹಿಂದೆ ಮೊಮ್ಮಗ ಬೆನ್ನು ಹತ್ತದ, ಬರ್ತೀನಿ ಬೇಡ ಬೇಡ ಅಂತ ನಾವು ಹೊಂಟಂಗೆ ಮುಂದೆ ಹೋಗ್ತಿರುವ ಒಬ್ಬ ಕೇಳ್ತಾನ, ಮುದುಕ ಎಲ್ಲಿ ಹೊಂಟಿದಿ? ಇಲ್ಲೇ ಊರು ಹೊಂಟೀನಿ ಸಿಂದಗಿ. ಹುಡುಗ ಯಾರು? ಮೊಮ್ಮಗ. ಮುದೋಡಿಯಾಗಿ ಮ್ಯಾಲೆ ಕೂತಿದ್ವಿ, ಮೊಮ್ಮಗ ನಡೆಸ್ತೇನಂತ ಬಾಬಾ ನೀಡುವ ಇಬ್ಬರು ಕೂಡ ಕುಂದ್ರು ಕೂತು ಇಲ್ಲ ಮುದುಕ ಹುಡುಗನ ಕುಂದ್ರೆ ಮುದುಕಿರೋದ. ಮುಂದೆ ಹತ್ತಾರು ಬ್ಯಾಕಡೆ ಬಂದ್ರೆ ಮತ್ತೆ ಬಂದ.
ಎಲ್ಲಿ ಹೊಂಟು ಹುಡುಗ ತಿಂದಿಗೆ ಅವ ಹಿಂದೆ ಬರುವ ನಾವು ಮುಖ್ಯ ಮುಪ್ಪಾನ ಮುಂದೆ ನೆಲೆ ಕಚ್ಚಿ ಕೋಣ ಮ್ಯಾಕ ತಿಳಗ ಮೇಲೆ ನೆಲೆ ಹಚ್ಚಬೇಕು. ಬಾ ಮುಖ್ಯ ನೀನು ಬಾ ಅಂದ ಇಬ್ಬರು ಕೂಡಿ ಮ್ಯಾಕ. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಮತ್ತೊಬ್ಬ ಬಂದ ಏನು ಬಾ ಎಲ್ಲಿ ಹೊಂಟಿರಿ ಸಿಂದಗಿಗೆ ಈ ಕುದುರೆ ನಿಮ್ದು ಏನು ಮಂದಿರ ಅಂತ ಕೇಳೋದು. ಹಾಂ ಗಾನಿಂದ ಬಂದಿತ್ತು ಆ ಗಬ್ಬದ ಕುದುರೆ ಇಬ್ಬರು ಕೂತ್ರೆ ನಾಲ್ಕು ಮತ್ತೆ ಬೇಕಾಗಿತ್ತು. ಅಯ್ಯಪ್ಪ ಇಳಿಯಕ್ಕೆ ಇಬ್ಬರು ಬಡಿಗೆ ಆ ಕಡೆ ಒಬ್ರು ಈ ಕಡೆ ಮಗಳ ಹಿಡ್ಕೊಂಡು ಹೊಂಟಿದ್ರು. ಯಾಕ್ರಿ ಎಲ್ಲಿ ಹೊಂಟಿರಿ ಸಿಂದಿಗೆ ಕುದುರೆ ಯಾರಿಗೆ ತೊಗೊಂಡಿರ್ತಾರೆ ಮಂದಿ ನೀವೇ ಮ್ಯಾಲೆ ಕುಂದಿದ್ದು ಒಂದು ಕುದುರೆಯಲ್ಲಿ ಹೊತ್ಬೋದು ಒಂದು ಹೊತ್ತಾಗಿ ಸಿಂದಿಗೆ ಮುಂದೆ ಕುದುರೆ ಕಾಲು ಕಟ್ಟಿ ಹೊತ್ಕೊಂಡು ಹೊರಟು ಒದ್ದಾಡಿ ಕುದುರೆ ಸತ್ತು. ಇದೆದರ ಪರಿಣಾಮ ಲೋಕದ ಅಜ್ಞಾನಿಗಳ ಜನರ ಮಾತನ್ನು ಕೇಳಿ ಬದುಕಿದ ಪರಿಣಾಮ ಇದು. ಅದಕ್ಕೆ ಅಕ್ಕಮಾದೇ ಹೇಳ್ತಾರ ಈ ಲೋಕದ ಜನರ ಅಂತ ನಂಬುವೇನಯ್ಯ ನಾವು ಏನಾರ ಅಂತಾರ ಈ ಲೋಕದಲ್ಲಿ ಹುಟ್ಟಿ ಬಂದಳಕ ಸ್ತುತಿ ಇದ್ದಿದ್ದೆ ಸಮನಾಗಿ ಕಾಣಬೇಕು. ಹೊಗಳವರು ಅದರ ತೆಗಳವರು ಅದರ ಭಾಳ ಚಲೋ ಅನ್ನೋರು ಅದರ ಕೆಟ್ಟ ಅನ್ನೋರು ಯಾರಿಗೆ ಬಿಟ್ಟಾರ? ಮಹಾತ್ಮ ಗಾಂಧಿ ಜಗತ್ತು ಭಾರತದ ಸ್ವತಂತ್ರ ತಂದ್ರು ಸಹಿತ ಅವ್ರಿಗೆ ಹೊಗಳವರು ಅರ್ಧ ಮಂದಿ ತೆಗಳವರು ಅರ್ಧ ಮಂದಿ. ಯಾರು ಬಿಟ್ಟಾರ? ಯಾರನ್ನ ಬಿಟ್ಟಾರ? ಮೋದಿಯವ್ರು ಇಷ್ಟು ಒಳ್ಳೆ ಆಡಳಿತ ಮಾಡಿದ್ರೆ ಯಾಕೆ ಅವನೇ ಅಂತ ಅನ್ನೋದು. ಹೊಗಳೋದು ತೆಗಳೋದು ಎರಡು ಎಲ್ಲರಿಗೆ ಇದ್ದಿದ್ದೇ ಈ ಲೋಕದ ಅದು ರಿಸಲ್ಟ್ ಅದು. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ದಂಗೆ ಮಾಣಿಕಮ್ಮ ಪರಿಸ್ಥಿತಿ ಬಂದದ ಮದುವೆ ಗಂಟು ಬಿತ್ತು ಮಾಡಲಿ. ಯಾರು ಸುತ್ತಮುತ್ತ ಅವರೇ ಅದಾರ ಆಕೆ ಓದ್ದಕ್ಕೆಲ್ಲ ಜಿಗದಲ್ಲಿ ಅಕ್ಕ ಮಹಾದೇವಿಗೆ ಹೋಗೋ ಶಕ್ತಿ ಇಲ್ಲ, ಭಯ, ಇನ್ನೂ ಧೈರ್ಯ ಇಲ್ಲ. ಎಕ್ದಮ್ಮ ಎಳ್ಕೊಂಬಂದು ಮದುವೆ ಕುಂಡದ ಹಾಕಿ ಸಮರ್ಥ ರಾಮದಾಸರಂಗ ಮದುವೆ ಅಂತ ರಾತ್ರಿ ಕೇಳಿದ್ರು. ಬೀಗನ ಬಂದು ಇಳ್ಕೊಂಡಾರ 10 ಮದುವೆದ ರಾತ್ರಿ ಎದ್ದು ಹೋಗಿದ್ರು ಮದುವೆಗೆ ಜಿಗದು. ಹಾಗೆ ಮಾಣಿಕಮ್ಮನವ್ರ ಮದುವೆ ಆಯಿತು. ಅಳ್ಳಾಕತ್ತು ಯಾರು ಮಾಣಿಕಮ್ಮನ ಆಂತರಿಕ ದುಃಖವನ್ನು ಯಾರು ಕೇಳೋರು? ಹಾಂ, ಒಬ್ಬ ಹೆಣ್ಮಗಳೇ ಪ್ರಸವ ವೇದನೆ ತಾಪದನ್ನು ಯಾರು ಕೇಳೋರು? ತನ್ನ ತಾಪ ತಾನೇ ಅನುಭವಿಸಬೇಕಿಲ್ಲ. ಈಗ ಪಾದರು 3 ದಿವಸ ಬಿಟ್ಟು ಕರೆಯಾಗಿ ಬರ್ತೀವಿ ಅಂತ ಹೇಳಿಬಿಟ್ರು ಮಾಣಿಕಮ್ಮನವರು. ಇನ್ನು ಅನ್ನ ನೀರ ಬಿಟ್ಟುಬಿಡ್ಬೇಕು, ನಾನು ಈ ಹಿರಿಯರೇ ಇಡೋದು ಬೇಡ, ಅವ್ರು ಕರೆಯಾಗಿ ಬರೆದ್ರು ಸತ್ಕೋಬೇಕು ತಿಳ್ಕೊಂಡು ಅನ್ನ ನೀರು ಬಿಟ್ಟು ಮನ್ಕೊಂಡೇ ಬಿಟ್ಲ ಅವತ್ತಿ. ಆಯ್ತು ಬಂದ ಬಿಟ್ರು 3 ದಿನದಾಗ. ಯಾಕೆ ಮಣಿಕೋ ನೀರು ಕುಡಿಯೋಂಗಿಲ್ಲ? ಇಲ್ಲ. ಮಣಿಕೋ ನೀರು ಉಣ್ಣಂಗಿಲ್ಲ? ಇಲ್ಲ. ಏನಾಗಿದೆ ನಿನಗೆ? ನಾವು ಅಲ್ಲೇ 3 ದಿನ ಆಯ್ತು ಹೋಗೋದು ಮನ್ಕೊಂಡು. ಗಂಡ ಮನೆ ಹೋಗೋದು ಮನೆಗೆ ಆಣತ್ತವ್ರು ಅನಕಿ ಹೋಗ್ತಾ ಇರ್ತಾವ ಎಲ್ಲ ಆತವ್ರ ಅಪ್ಪನವ ಕರೆಯಕ್ಕೆ ಬಂದೇ ಬಿಟ್ಟರು. ಹೆಣ್ಮಕ್ಳು ಕರೆಯಕ್ಕೆ ಬಂದವ್ರು ಹೆಂಗೆ ಬರ್ತಾರೆ? ಪೊಲೀಸರು ಬಂದಂಗೆ ಬರ್ತಾರೆ ದಿನ. ಆ ಹೆಣ್ಮಕ್ಳು ತಡ ಮಾಡ್ತಿರ್ತಾವೆ. ಏನು ಆ ಕಡೆ ಗೆಳತಿಯರಿಗೆ ಹೇಳಿದ್ರು ದೇವ್ರು ಬರೀ ದೊಡ್ಡ ಬರ್ರಿ ಬಸ್ ಟೈಮ್ ಅಂತ ಬರ್ರಿ ಬಸ್ ಟೈಮ್ ಅಂತ ಬರ್ರಿ ಹಂಗೆ ಪೊಲೀಸರು ನಿಂತಿರ್ತಾರೆ. ಕರೆಯಕ್ಕೆ ಬಂದವ್ರು ಹಂಗಿದ್ದಾರೆ. ಅದೇ ಪರಿಸ್ಥಿತಿ. ಮಾಣಿಕಮ್ಮ ಎಲ್ಲದಾಳ ಮಕ್ಕೊಂಡಾಳ್ರಿ, ಆರಾಮಿಲ್ಲ. ಬಂದು ಹಿಂಗೆ ಮಾಡಿ ಕೌದಿ ಹತ್ತದ ನೋಡ್ತಾರೆ, ಕಣ್ಣು ಬೆಳ್ಳಗೆ ಮಾಡ್ಬೇಕು. ಕಣ್ಣು ಬೆಳ್ಳಗೆ ಮಾಡಿ ಉಸಿರು ಬಂದು ಬಟ್ಬಿಟ್ರು. ಏನಾಗ್ಯದ್ರಿ ಈಕಿಗೆ? ಏನಿದ್ರಿ ಅನ್ನ ನೀರ ಬಿಟ್ಟಾಳ. ಕೈ ಹಿಡಿದು ನೋಡಿದ್ರು, ಏನಾಗುತ್ತೆ ಅನ್ನಿಸ್ಲಿಲ್ಲ. ನಮ್ಮ ಊರಿಗೆ ಒಯ್ದಲ್ಲ ಎಲ್ಲ ರಿಪೇರಿ ಮಾಡ್ತೀವಿ ಈಗಿನ್ನ, ನಮ್ಮ ಊರಿಗೆ ಒಯ್ದೆಲ್ಲ ರಿಪೇರಿ ಮಾಡ್ತೀವಿ. ಆ ಕೌದಿನ ಸುತ್ತಿ ಅದನ್ನು ಎತ್ಕೊಂಡು ಗಾಡಿ ಹಾಕ್ಕೊಂಡು ಹೋದ್ರು. ಏನದು? ಯಾರು ಯಾವುದು ಕೊಲ್ಲೆ ಅಂತ ಅದಕ್ಕೆ ವಿರೋಧ ಮಾಡಬಾರ್ದು, ಪಾಪ ಅದು. ನೋಡ್ಬೇಕು ಅವ್ರ ಸ್ಥಿತಿ, ಯಥಾಸ್ಥಿತಿ ಏನದು ನೋಡ್ಬೇಕದು. ನಮ್ಮಲ್ಲಿ ಏನಾಗಿದೆ? ನಾವು ನಮ್ಮದೇ ಧಮಕಿ ಮಾಡಿ ಹಿಂಗೆ ಮಾಡಿ ಅನೇಕ ಹೆಣ್ಮಕ್ಳು ಮದುವೆ ಅಲ್ಲಿಂದರು ಮಾಡಿ ಅವ್ರ ಜೀವನ ಹಾಳು ಮಾಡಿ. ಎಷ್ಟೋ ಮಂದಿ ಗಂಡ್ಮಕ್ಳು ಮದುವೆಯಿಂದ ಅವ್ರ ಜೀವನ ಹಾಳು ಮಾಡಿ ನಾವು ಅಂದಾಗ ಮದುವೆಗೆ ಒಪ್ಪಿದಾಗಲೇ ಮದುವೆ ಆಗಬೇಕು, ಇಲ್ಲದನ್ನು ಮಾಡಬಾರ್ದು. ಹಿಂಗಿರುವಾಗ ಮಾಣಿಕಮ್ಮನ ಕರ್ಕೊಂಡು ಗಂಡ ಮನೆಗೆ ಹೋಗಿ ಗಂಡ ಮನೆಗೆ ಹೋಗಿ ಅದು ಹೆಣನೇ ಎತ್ಕೊಂಡು ಹಿಂಗೆ ಮನೆ ಬಂದಾಗ ಹೆಣನೇ ಎತ್ಕೊಂಡ್ಬಂದು ಹಾಕಿಬಿಟ್ರೆ ಮನ್ಯಾಗ ಏನಂದ್ರೆ ಅವನು ಇಲ್ಲ ಇಲ್ಲ ಉಳಿಸಾಡಿದ್ರು ಇಲ್ಲ, ಎಳ್ಳೆ ಇಲ್ಲ, ಕಣ್ಣು ಬೇಡ ಮಾಡಿ ತುಂಬಿದ ನೀರು ಇಲ್ಲ, ಅನ್ನ ಇಲ್ಲ. ಏನಾಗಿದೆ ಆಕೆಗೆ? ಏನಾಗಿದೆ ಆಕೆಗೆ? 1 ದಿನ ನೋಡಿದ್ರು, 2 ದಿನ ನೋಡಿದ್ರು ಹಬ್ಬನ ಕರ್ತಾರೆ. ದೇವು ಬಡ್ದದು ಮಾರ ಈಕೆಗೆ, ದೇವು ಬಡ್ದಲ್ಲೇ ಹಿಂಗೆ ಮಾಡಕತ್ತಾಳ. ಜನ ಏನದು ದೆವ್ವ ಅಂದ್ರೇನು? ದೆವ್ವ ಅನ್ನೋದೇ ಇಲ್ಲ. ಇವ್ರಿಗೇನು ಗೊತ್ತದು? ಎಲ್ಲೇ ದೆವ್ವ ಅದು? ಎಲ್ಲಿರ್ತದೆ ದೆವ್ವ ಅದು? ದೇವ್ ಯಾರಿಗೆ ಬಿಡ್ತೇವ? ಬ್ರಾಹ್ಮಣರು ಹೆಣ್ಮಕ್ಳಿಗೆ ಒಬ್ಬರು ಒಬ್ಬರಿಗೆ ದೇವ್ ಬಿಡಲಿಲ್ಲ. ಹಿಂದುಳಿದವ್ರಿಗೆ ಬಿಡ್ತದೆ. ಏನು ದೆವ್ವ ಅದು?
ಗಂಡಸರಿಗೆ ಯಾರಿಗೆ ಬಿಡೋಂಗಿಲ್ಲ, ಹೆಣ್ಮಕ್ಳಿಗೆ ಬಿಡಿತದೆ ಏನು ದೆವ್ವ? ಜನರಿಗೆ ವಿಚಾರ ಶಕ್ತಿ ಇಲ್ಲ. ನಮ್ಮ ಏನಲ್ಲಿ ಅವರು ಏನಾರು ಮಾಡಿ ಪರಿಸ್ಥಿತಿ ಏನು. ಅದಕ್ಕೆ ವಿಜ್ಞಾನಿಗಳು, ಡಾಕ್ಟ್ರುಗಳು ದೆವ್ವ ಮಾಡಿಸಿದ್ದು ಇದಕ್ಕೆ ಯಾವುದಕ್ಕೂ ಡಾಕ್ಟ್ರ್ ಯಾಕೆ ಒಪ್ಪುತ್ತಲ್ಲ? ವಿಜ್ಞಾನ, ಸತ್ಯವಾದದ್ದು ವಿಜ್ಞಾನ. ಆ ವಿಜ್ಞಾನಕ್ಕೆ ಶರಣಾಗಬೇಕು ನಾವು ಇವತ್ತಿನ. ಅವಿಜ್ಞಾನ ಗೊತ್ತಿಲ್ಲದಕ್ಕಾಗಿ ಮಾಣಿಕಮ್ಮನ ತಂದೆ ತಾಯಿಗಳು, ಓಣಿಯವರು ಇಲ್ಲ ಮುಲ್ಲ ಅದಾನ, ಮುಲ್ಲನ ಮೇಲೆ ತೋರ್ನಲ್ರಿ ಬಿಡಿಸ್ತಾನೆ ದೆವ್ವನ್. ಮಾಣಿಕಮ್ಮ ಕಿವಿತ್ತು ಏನು ಮಾಡೋದು? ಹಂಗ ಸುತ್ತಕೊಂಡು ಹೊಡಿದ ಬಿಟ್ಟರು. ಯಾರೇನು ಹೇಳ್ತಾರನ್ನ ಕೇಳೋದೆ. ಅದಕ್ಕಾಗೇನೆ ಇವತ್ತು ಎಲ್ಲರೂ ಮೂಢನಂಬಿಕೆಯನ್ನು ಬಿಡಬೇಕು. ಮೂಢನಂಬಿಕೆ ಇದೆಲ್ಲ ದೇವ್ ಬಡ್ದದ ಮೂಢನಂಬಿಕೆ ಮಾಡ್ಸ್ಯಾರ. ಮೂಢನಂಬಿಕೆ ಏನಿಲ್ಲ ಇವತ್ತು. ಇಂಥ ಅನೇಕ ಮೂಢನಂಬಿಕೆಗಳು ಸಮಾಜದಲ್ಲಿ ಸುಮ್ಮನೆ ಮಾಡ್ಸ್ಯಾರ ಅನ್ನೋದು, ಸುಮ್ಮನೆ ಏನು ಅನ್ನೋದು, ದೇವ್ರು ಬತ್ತು ಅನ್ನೋದು, ಅನ್ನೋದು, ಮೈಯಾಗ ದೇವು ಬರೋದು ಸುಳ್ಳ, ಮೈಯಾಗ ದೇವ್ರು ಬರೋದು ಸುಳ್ಳು ಅಂತ ಹೇಳ್ತಾರೆ ವಿಜ್ಞಾನಿಗಳು ಹಂಗೆ ಹೇಳ್ತಾರೆ. ನೋಡಿ, ಬ್ರಾಹ್ಮಣರಿಗೆ ಗಂಡಸರ ಮೈಯಾಗ ದೇವ್ರಲ್ಲೇ ದೆವ್ವಿಲ್ಲ, ಹೆಣ್ಮಕ್ಳಿಗೆ ದೇವ್ ಬಡದೇ ಇಲ್ಲ. ಬ್ರಾಹ್ಮಣರ ಮನ್ಯಾಗ ಹೆಣ್ಮಕ್ಳಿಗೆ ಯಾಕೆ? ಉತ್ತರ ಹೇಳ್ರಿ ಇವತ್ತು ನೀವೆಲ್ಲ ಸಮಾಜ ಉತ್ತರ ಹೇಳಿ. ದೆವ್ವ ಅಂದ್ರೆ ಅಳದಿಕ್ಕಿ ಮಂದಿಗೆ ಬಿಡಿತದೇನು? ಜ್ಞಾನ ಇಲ್ಲದವ್ರು ಬಿಡಿಸೋದೇನು? ದಲಿತ ಹೆಣ್ಮಕ್ಳೇ ಬಿಡಿಸೋದೇನು? ಒಯ್ದು ಮುಲ್ಲಾನ ಮುಂದೆ ಕುಂದಿಸ್ಬಿಟ್ರು. ಹೇಗಿದ್ದವ ಬೆಂಕಿ ತೊಗೊಂಡು ಬೆಂಕಿಯಾಗೆ ಮೆಣಸಿಕಾಯಿ ಆಗದವ, ಮೆಣಸಿಕಾಯಿ ಹಿಡಿದು ಮಾರಿ ಹಿಡಿದ್ಬಿಟ್ಟ. ಏನಾಗಬೇಡ, ಬರೀ ಬೆಂಕಿ ಜಡ ತೊಗೊಂಡ್ರೆ ತಾಪ ಆಗ್ತದ. ಬೆಂಕಿ ಹೊಗೆಯನ್ನು ತೊಗೊಂಡಂಗೆ ಮಾಣಿಕಂಬಗೆ ಎಷ್ಟು ತಾಪ ಆಗಿರ್ಬೇಕು. ಈ ತಾಪ ಮೂರ್ಖರಿಗೆ ಏನು ಅರ್ಥ ಆಗ್ತದೆ? ಆ ತಪಸ್ವಿಗೆ ತಾಪ ಹಟ್ಟಿದ ಒಂದೇ ಕ್ಷಣದಲ್ಲೇ ವಾಂತಿ ಮಾಡ್ಕೊಂಡು ಶುರು ಮಾಡ್ದ ಮುಲ್ಲ. ಒಂದೇ ಜಡ್ತಿಗೆ ನೋಡು, ದೇವನೇ ಹಿಂಗೆ ಮಾಡ್ತದ. ನಾನು ದೇವ್ ಬಡ್ದಿಲ್ಲ, ಮಾಣಿಕಮ್ಮ ಹೇಳ್ತಾಳೆ. ನೋಡಿ ಹೆಂಗೆ ಮಾತಾಡ್ತದೆ. ಎಂದೂ ದೇವ್ ಬಿಡೋದು ಯಾವ ಹೆಣ್ಮಕ್ಳು ಎಲ್ಲಿ ತೊಗೊಂಡು ಹೋಗಬೇಡ್ರಿ, ಯಾರಿಗೇನು ಬಿಡದಿರಂಗಿಲ್ಲ. ತಿಳ್ಕೋಬೇಕು ಎಲ್ಲ ಜನ. ಮೂಢನಂಬಿಕೆ ವಿಚಾರವನ್ನು ಪುರಾಣ ಪ್ರವಚನಕಾರ ಸಮಾಜಕ್ಕೆ ಹೇಳಬೇಕಿದನ್ನು. ಅದಕ್ಕಾಗಿ ಮಾಣಿಕಮ್ಮ ಜೀವನ ಚರಿತ್ರೆಯಲ್ಲಿ ಆ ದೆವ್ವಿನ ವಿಷಯ ಬರ್ತಾರೆ. ಬಡಿಸ್ಕೊಂಡು ದೇವ್ ಬಡ್ದಿಲ್ವ ನನಗೆ, ದೇವ್ ಬಡದೇ ಇಲ್ಲೋ ಅಂತ ಎಷ್ಟು ಚೀರ್ತೀನಿ ಹಿಡಿದ್ರೆ ಕೇಳಿಲ್ಲ. ಕೊನೆಗೆ ಕರ್ಕೊಂಬಂದು ಮನೆಗೆ ಆ ಮೆಣಸಿಗೆ ತೊಗೊಂಡಿದ್ದು ತಾಪ, ಉಪವಾಸ, ನೀರಡಿಕಿಲ್ಲ. ಮಾಣಿಕಮ್ಮನಿಗೆ ಎಷ್ಟು ತಾಪಾಗಿರಬೇಕು. ಸಜ್ಜನಿಗೆ ತಾಪ ಕೊಟ್ಟರೆ ಬಹಳದದು. ಉರಿಯ ಕೊಳ್ಳಿಯ ಕೊಂಡು ಮಂಡೈ ಸಿಕ್ಕಿ ಬಿಡಿಸಿಕೊಂಡಂತೆ, ಬೆಂಕಿಯನ್ನು ಉಡಿಯಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ. ಕೂಡಲ ಸಂಗನ ಶರಣರೊಡನೆ ಸರಸವಾಡಿದರೆ ವಿರಸ ಕೂಡಲ ಸಂಗಮ ದೇವಾ. ಮಹಾತ್ಮರಿಗೆ ಏನಾದರೂ ಮಾಡಿದ್ರು ಬೆಂಕಿಯಾಗಿ ಉಡಿ ಕಟ್ಕೊಂಡಂಗೆ, ಹುಲಿ ಮೀಸೆ ಹಿಡಿದು ಉಳಿಯಾಲೆ ಜುಕಾಲಿ ಆಡ್ದಂಗೆ ಅಂತ ಹೋಗ್ತದೆ. ಅಲ್ಲಿ ಕಲ್ಯಾಣ ಕ್ರಾಂತಿಯಲ್ಲಿ ನೋಡು, ಹರಳೆಯ ತಂದು ಕೊಟ್ಟ ಚಪ್ಪಲುಗಳನ್ನು ಬಸವಣ್ಣ ತಲೆ ಮೇಲೆ ಇಟ್ಕೊಂಡ. ಕೂಡಲ ಸಂಗಮನಿಗೆ ಅರ್ಪಿಡ ಅಂತ ಬಸವಣ್ಣ ಇಟ್ಕೊಂಡ. ಹರಳೆಯ ಕೂಡಲ ಸಂಗಮನಿಗೆ ಮನೆಗೆ ತೊಗೊಂಡು ಹೋಗ್ತಾ ಇರುವಾಗ ಮಧುವರ್ಷ ಬಂದು ಏನಲ್ಲಿ ಚಪ್ಪನ ತಾಯಿ ಕಡಿತ ಮಧುವರ್ಷ ಬಸವಣ್ಣ ತಲೆ ಮೇಲೆ ಇಟ್ಕೊಂಡ. ಮೇಗೆ ಬಾಗ್ ಗುರಿಯಾಕತ್ತು ದಬಾರ ಹೋಗಿಕೊಂಡ ಕರ್ದ ಯಾವ ಸದ ಗುಣ ಆಗ. ಕೊನೆಗೆ ಹರಳೆಯನ ಮನೆ ಡೋಣಿಯೊಳಗೆ ನೀರು ತಂದು ಹಾಕಿದ್ರೆ ಸಮಾಧಾನ ಆಯ್ತು. ಬಸವಣ್ಣ ಹೇಳಿದ, ಶರಣರ ಮನಸ್ಸು ಯಾರು ಉಳಿಸ್ಬೇಡ್ರಿ, ಶರಣರಿಗೆ ಅಯೋಗ್ಯ ರೀತಿಯಿಂದ ಮಾತನಾಡಬೇಡ್ರಿ. ಶರಣರೇ ಪ್ರತ್ಯಕ್ಷ ಪರಮಾತ್ಮ. ಯಾರಾದರೂ ಮಹಾತ್ಮ ಬಿಟ್ಟು ಮಾಣಿಕಮ್ಮನ ಬಿಟ್ಟು ಮತ್ತೆ ದೇವರ, ಅಕ್ಕ ಮಹಾದೇವಿ ಬಿಟ್ಟು ಮತ್ತೆ ದೇವರ. ಅದಕ್ಕಾಗಿ ಅಕ್ಕ ಮಹಾದೇವಿ ಅಂತ ಇಲ್ಲಿ ಎಲ್ಲರೂ ಮಕ್ಕಳು ಮಾಡಿ ಗಂಡನ ಮನೆಯವರು ಏನು ಮಾಡಬೇಕು? ಏನು ಮಾಡಬೇಕು? ಹಾಕಿ ಮತ್ತೆ ಮನೆ ಕೆಲಸ ಮಾಡೋದು ಮಾಡಿಕೊಂಡು ಯಾವಾಗ ನನ್ನ ಮುಲ್ಲಾನ ಬಲಿ ತ್ರಾಸ ಕೊಟ್ಟರೆ ನನಗೆ ಬಿಡೋದಿಲ್ಲ. ರಾತ್ರಿ ಹೋಗಿ ಬಿಡಬೇಕಂತ ತಿಳ್ಕೊಂಡು ಮಾಣಿಕಮ್ಮ ರಾತ್ರಿ ಎದ್ದು ಹೋಗ್ಬಿಟ್ಟು ಎದ್ದು ಹೋಗಿ ಊರು ಮುಂದಿನ ಗಿಡ ಏರಿ ಮಾಡ್ಕೊಂಡು ಯಾರಿಗೆ ಏರ್ಲಕ್ಕೆ ಬರೋದಿಲ್ಲ. ಮುಂಜಾನೆ ನೋಡ್ತಾರೆ ಎಲ್ಲಿ ಗಿಡ ಐತಿ, ನೋಡಿ ದೇವ್ ಮನಗೆ ಕೊಟ್ಟಿಲ್ಲ ನೋಡಕ್ಕಿ. ಏನು ಜನರೇ ಏನು ಗಿಡ ಏರಿ ಮ್ಯಾಲ ಹಾಗೆ ಅಕ್ಕ ಮಹಾದೇವಿ ಈಗ ನಮ್ಮ ಹೊಂಟ್ಲು ಅಲ್ಲಿ ಹೇಳಿದ್ರು ಹಸುವಾದ್ರೆ ಭಿಕ್ಷೆ ಮಾಡ್ತೀನಿ, ನಿದ್ದೆ ಬಂದು ಗುಡಿಯ ಮಕ್ಕತ್ತೀನಿ, ದಾಟಿ ಬಿಟ್ಟರೆ ತಿಪ್ಪೆಲ್ಲ ಬರ್ತೀನಿ ಅಂತಾರೆ.
ಆದರೆ ಅಕ್ಕ ಮಾದಿ ಜೊತೆ ಹೊಂಟವ್ರು ಯಾರು? ಆಕಳ, ಅವ್ರ ಮನೆ ಆಕಳ ಒಂದೇ ಅಕ್ಕ ಮಾದಿ ಜೊತೆಗೆ ಇದೆ. ಆಕಳ ಮಕ್ಕಳು ತಂದ್ರೆ ಅದ್ರ ಹೊಟ್ಟೆ ಮಕ್ಕೊಂಡ್ಬಿಟ್ಟು ಹಸು ಹಾಕ್ಬಿಟ್ಟೆ ಆಕಳ ಮೇಮೆ ಕೇಳ್ತೈತಿ. ಆಕಳ ಮನೆ ಯಾವಾಗ ಬಂದಿದ್ದೆ ಹಳೆಯಾಗ ಹೋಗಿ ಭಾಳ ಹಸು ಭಯಂಕರ ಹಸು ಅಂದರೆ ಹಸುವಾದರೆ ತಾಯಿ ರಕ್ಕಸಿಯಾದಂತೆ ಹಸುವ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ. ಅದು ಹೇಳಿ ಬಂದಾಳ, ಹಸುವಾದರೆ ವಿಖ್ಯಾನಗಳು ಅಂತ ಹೇಳಿ ಬಂದಾಳ. ಕರೆ ಇಲ್ಲಿ ಪರೀಕ್ಷೆ ಬರ್ತದೆ. ಗಿಡದಾಗ ಮಾವಿನ ಹಣ್ಣಾಗಿದ್ದು ಹರ್ಕೊಂಡು ತಿನ್ಬೇಕಂತ ಹಿಂಗೆ ಅಕ್ಕ ಮಹದಿ ಗಿಡದ ಕೈ ಹಾಕಿದ್ರೆ ಗಿಡನೇ ಮಾತಾಡ್ದಂಗೆ ಆಗ್ತದೆ. ಬೇಡಂಗಿಲ್ಲ ಅಂತೇಳಿ ಇಲ್ಲಾಕೆ ಬೇಡಕ್ಕೆ ಬಂದು ಅಂತ ಗಿಡ ಮಾಡಿ ಅವಕ್ಕ ಮಾಡೀವಿ. ಬೇಡಿ ಭವಿಯಾದೆನ ಗಿಡಗಳು ನೀಡಿ ಭಕ್ತರಾದವು. ಬೇಡಿ ಭವಿಯಾದೆನ ನಾನು ಬೇಡಿದೆ ನನ್ನ ಅಂಗಕ್ಕೆಂದು ಅವು ಹಿಡಿದವು ತಮ್ಮ ಲಿಂಗಕ್ಕೆಂದು. ಬೇಡಿ ಭವಿಯಾದೆನ ಗಿಡಗಳಿಂದ ಹಣ್ಣು ಹಾಕೊಂಡು ತಿಂದು ಸಹಿತ ಭವಿ. ನೀಡುವುದು ಭಕ್ತ, ಬೇಡುವುದು ಭವಿ. ಎಲ್ಲ ನಾವು ಬೇಡ್ದು ರಾಜಕಾರಣಿಗಳಿಗೆ ಸ್ವಾಮಿಗಳು ಕೈ ಯಾಕೋ ಸಮುದಾಯ ಕಟ್ಟಿಸಿ ಜಾಗೃತಿ ಕೊಡಪ್ಪ, ಕೈ ಮುಗಿಯುವುದೇ ಬೇಡುವುದೇ ಅಂದರೆ ಎಲ್ಲ ಸ್ವಾಮಿಗಳು ಸಹಿತ ಇವತ್ತು ಭವಿಗಳು. ಯಾಕೆ ಬೇಕು ಸಮುದಾಯ ಭವನ? ಯಾಕೆ ಬೇಕು ರಾಜಕಾರಣಿ ಕೈ ಹೋಗೋದು? ಯಾಕೆ ಜೀವ ಅನ್ನೋದು ಯಾರಿಗೆ? ಈ ಬೇಡುವುದು ಯಾರ್ಯಾರಿಗೆ ಬೇಕಾಗಿಲ್ಲ. ಬೇಡುವುದು ಒಳ್ಳೆ ಲಕ್ಷಣ. ದಟ್ ರಾಜಕಾರಣಿಗೆ ಅಟ್ಟತ್ತಲ್ಲಿ ಬಸವಣ್ಣ ಹೇಳ್ತಾನೆ, ಬೇಡುವುದಾದರೆ ಎನ್ನೊಡೆಯನ ಬೇಡುವೆ, ಹಾಡಿದರೆ ಎನ್ನೊಡೆಯನ ಹಾಡುವೆ. ಪರಮಾತ್ಮಗೆ ಹಾಡಬೇಕು, ಪರಮಾತ್ಮಗೆ ಬೇಡಬೇಕು. ಇದು ಸಿದ್ಧಾಂತ ಶರಣರದು. ಅದಕ್ಕೆ ಅಕ್ಕ ಮಹಾದೇವನಿಗೆ ಏನು ಬೇಡಲಿಲ್ಲ, ಮಾಣಿಕಮ್ಮನು ಏನು ಬೇಡ. ಇದು ನಿಜವಾದ ಜೀವನ. ಅಂಥ ಮಾಣಿಕಮ್ಮನವರು ಹಸ್ತು ಹಂಗೆ ಬತ್ತಲೆಯಾಗಿ ಮುಂದೆ ಹೋಗ್ತಾ ಇದ್ದಾರೆ. ಮಕ್ಕಳ ಕೈಲಿ ಯಾವ್ದಾರು ಗುಡಿಯಾಗ ಮಕ್ಕಳು ಗುಡಿ ಹಾಕದವ. ಇದು ಮಾಣಿಕಮ್ಮನ ಗುಡಿ ಕಟ್ಟ್ಯಾರ. ಇವ್ರ ಪಟ್ಟಣದಸ್ತಿ ಗುಡಿಗೆ ಯಾಕೆ ಕಟ್ಟ್ಯಾರ? ಅತಿಥಿಗಳು ಯಾರಾದರೂ ಬಂದ್ರೆ ಈ ಗುಡಿಯಾಗ ಇರಲಿ ಅಂತ. ಈ ಗುಡಿಯಾಗ ಯಾರಾದರೂ ಬಂದಿರ್ಲಿಕ್ಕೆ ಯಾರು ವಿರೋಧ ಇಲ್ಲ. ಅಂದ್ರೆ ಮನೆ ಇಲ್ಲದವ್ರಿಗೆ, ಪರಿಸರದವ್ರಿಗೆ ಇರಲಿಕ್ಕೆ ಸ್ಥಳ ಅಂತೀವಿ. ಗುಡಿ ಗುಂಡಾರು ಅಂದ್ರೆ ಅತಿಥಿಗಳೇ ಆಶ್ರಯ ಇವೆಲ್ಲ. ಭಾಳ ಪುಣ್ಯ ಇದು. ಧರ್ಮಶಾಲೆ ಗುಡಿ ಕಟ್ಟುವುದಂದ್ರೆ ಬಹಳ ಪುಣ್ಯದ ಕೆಲಸ. ಪುರಾಣದ ದೇವರು ಇದೊಂದು ಬಹಳ ಅದ್ಭುತ ಕೆಲಸವನ್ನು ಮಾಡ್ಯಾರ. ಮಾಡಿಕೊಂಡು ಹೆಸರಲ್ಲಿ ಶಾಶ್ವತ ಆಶ್ರಯ ಸ್ಥಾನ. ಅದು ಅದಂಥ ಪ್ರೋಚನ ಇರ್ತದಿಲ್ಲ ಇವತ್ತು. ಇದು ಇಂದಿನ ನಾವು ಹೇಳಿ ಹೇಳ್ಬಿಡ್ತೀವಿ. ಅದಕ್ಕೆ ಗುಡಿ ಗುಂಡಾರಗಳು ಅಂದ್ರೆ ಭಾಳ ಒಂದು ಆಶ್ರಯ ಸ್ಥಾನಗಳು ಅನ್ನೋದನ್ನು ನಾವು ಮರೆಯುವ. ಮುಂದೆ ಅಕ್ಕ ಮಾಡಿ ಮುಂದೆ ಭಾಳ ಕಷ್ಟ ಆಯಿತು. ಕಷ್ಟ ಆದ್ಮೇಲೆ ಅಕ್ಕ ಮಾಡಿ ಯಾರು ಬೇಕಾದ್ರು ಪರಮಾತ್ಮನೇ ಭೇಟಿ ಅಂತ ಅಕ್ಕ ಪರಮಾತ್ಮನೇ ಹೋಗಿ ಕೃಷ್ಣ ಹಿಡ್ಕೊಂಡು ನಿಂತುಬಿಟ್ಟ. ಮಾದೇವಿ ನಾನು ಬಂದಿದ್ದೇನೆ ಅಂದ. ಅಕ್ಕ ಮಾಡಿ ನೀವು ಯಾರು ತಿರಸ್ಕೊಳ್ಳೋದು? ಯಾರು ನೀನು? ನಾನು ಕೈಯ ಕೃಷ್ಣ ಹಿಡ್ಕೊಂಡು ಡಬಲ್ ಬಾರಿಸೋದು ಬಳ ಕಾಣಿಸೋದು ಈ ಥರ ನಾನು ಪರಮಾತ್ಮ ಅಲ್ಲ ಅನ್ಬೋದು. ಮತ್ತಾರು? ನಾನೇ ಪರಮಾತ್ಮ, ಜಗತ್ತನ್ನು ನಿರ್ಮಾಣ ಮಾಡ್ತಾನೆ ನಾನೇ. ನಿನಗೇನು ಬೇಕು? ಭಾಳ ತ್ರಾಸಾಗಿದೆ ನಿನಗೆ. ನಿನ್ನ ಕಷ್ಟವನ್ನು ಕಡಿಮೆ ಮಾಡಲೇನು? ಏನು ಬೇಡ ಅದು ಬೇಡ್ತೇನೆ ಕೊಡ್ತೀಯ. ನೀ ಏನು ಬೇಡ್ತಾನೆ ಎಲ್ಲ ಕೊಡ್ತೀನಿ. ಅಕ್ಕ ಮಾದೇ ಬೇಡ್ತಾರ. ಅದನ್ನ ನೆನಪು ಬೇಡಬೇಕೇನ? ಪರಮಾತ್ಮನೇ ಭೇಟಿಯಾದರೂ ಏನು ಬೇಡಬೇಕು? ಮನೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ. ಪರಮಾತ್ಮ ಮನಿ ಕೈಯೊಡ್ಡಿ ಬೇಡುವಂಗೆ ಮಾಡು ಅಂತ ವರ. ಬೇಡಿದರೆ ಯಾರ್ಯಾರು ನೀಡದಂತೆ ಮಾಡು. ಯಾರ ಮನೆ ಬಂದರೆ ಬೇಡದೆ ನಡೆ ನಾಯಿ ಚೌರು ಕಲ್ಲು ಹೊಡಿಬೇಕು ಹಂಗ. ಯಾರಾದರೂ ಭಕ್ತಿಯಿಂದ ನೀಡಿದರೆ ನನ್ನ ಕೈಯಲ್ಲಿ ಬೀಳದೆ ಕೆಳಗೆ ಬೀಳುವಂತೆ ಮಾಡು. ನಾನು ಹತ್ತು ಬಗ್ಗೆ ತಗೊಳ್ಳೋದ್ರಾಗೆ ನಾಯಿ ತಗೊಂಡು ಹೋಗಂಗೆ ಮಾಡು. ನಾನೊಂದು ಮಾಡಲ್ಲ, ಇದು ಒಂದೇ ವರ ಬೇಡುವೆನು ನಾನು. ಪರಮಾತ್ಮ ಭೇಟಿಯಾದ ಅಕ್ಕ ಮಾದೇವಿ ಇಂಥ ವರವನ್ನು ಬೇಡ್ತಾಳ. ಇದು ಶರಣ ತತ್ವ. ಯಾರಿಗೆ ಬೇಡಂಗಿಲ್ಲ, ಕಾಡಂಗಿಲ್ಲ. ಮನಿ ಬೇಡ್ಕೊತೀವಿ. ಕೆಟ್ಟ ಕಾಡಾಟ ಅಂದ್ರೆ ಏನು? ಕಾಡಾಟವೇ ಅಕ್ಕ ಮಹಾದೇವಿಗೆ ಜ್ಞಾನಕ್ಕೆ ಕಾರಣ. ಮಾಣಿಕಮ್ಮನಿಗೆ ಏನು ಕಾರಣ ಇದೆಲ್ಲ ಅಕ್ಕ ಮಹಾದೇವಿ ದಿವ್ಯ ಜ್ಞಾನ ಕೊಡುವುದಿಲ್ಲ. ಆ ದಿವ್ಯ ಜ್ಞಾನ ಸುಮ್ಮನೆ ಬರುವುದಿಲ್ಲ. ನಾವು ಬಂಗಾರ ಸುಮ್ಮನೆ ಪತ್ತರ ಮನೆ ಕೊಟ್ಟು ಮುಕ್ತಿ ಮನೆ ಸುಮ್ಮನೆ ಮಾಡೋದಿಲ್ಲ. ಬೆಂಕಿಗೆ ಹಾಕಿ ಬಿಡ್ತಾ ಕೊಟ್ಟು ಒಂದು ಮೂರ್ತಿ ಮಾಡಬೇಕಾದ್ರೆ ಎಷ್ಟು ಕಷ್ಟ.
ಕಬ್ಬ ಸುಮ್ಮನೆ ಬೆಲ್ಲ ಆಗ್ತದೆ ಅದು ಕಡಿದು ಚೂರು ಮಾಡಿ ಕಳಿಸಿದಾಗ ಬೆಲ್ಲದ ಕಬ್ಬಿನಂತೆ ಕಟ್ಟದು ಅಂದ್ರೆ ಕಲ್ಲಾಗೋದು, ಬಂಗಾರದ ಕಟ್ಟದು ಅಂದ್ರೆ ಆಗೋದು. ಬಡಿ ಹೆಕ್ಕೆ ಮಾಡಿ ನಿಮ್ಮ ತೊಡಗಿಗೆ ಒಡಿ ಮಾಡೋದು. ಕಷ್ಟಗಳು ನಮ್ಮ ಒಳ್ಳೇದಕ್ಕೆ ಬರ್ತಾವೆ, ದುಃಖಗಳು ನಮ್ಮ ಒಳ್ಳೇದಕ್ಕೆ ಬರ್ತಾವೆ, ಜನಮೇಲೂ ನಮ್ಮ ಒಳ್ಳೇದಕ್ಕೆ ಬರ್ತದೆ. ಈ ಮಾತನ್ನು ಹೇಳಿದವರು ಮಾಣಿಕಮ್ಮನವರು ಹೇಳ್ಯಾರ, ಕಮಾದೇವನೇ ಹೇಳ್ಯಾರ. ಇಬ್ಬರ ಜೀವನ ತದ್ವತ್ತು ಜೋಡಿಯಾಗಿರ್ತಕ್ಕಂಥದ್ದು ಅನ್ನೋದನ್ನು ಇವತ್ತು ನಾನು ಎರಡೂ ಚರಿತ್ರೆಯನ್ನು ಸಮನಾಗಿ ಹೊಂದಿಸ್ಕೊಂಡು ಹೇಳಲಿಕ್ಕೆ ಪ್ರಯತ್ನ. ಅಕ್ಕ ಮಹಾದೇವಿ ಇನ್ನು ಕಲ್ಯಾಣಕ್ಕೆ ಹೋಗಲಿಕ್ಕೆ ತಯಾರಾಗಿಕೊಂಡು ಆ ರೀತಿ ಮಾಣಿಕಮ್ಮನಿಗೆ ಏನು ಮಾಡ್ಯಾರ, ಗಿಡ ಏನು ಬಿಟ್ಟರು, ಗಿಡ ಏನು ಯಾರು ಬರ್ತಾರ, ಊಟಂತೂ ಇಲ್ಲವೇ ಇಲ್ಲ. ಮದುವೆ ಆದ ದಿವಸನೇ ಊಟನ ಬಿಟ್ಟಿದ್ದು. ಮದುವೆ ಬೇಡ ಊಟ ಬಿಟ್ಟಾಗಿ ಇಲ್ಲಿವರೆಗೆ ಅನ್ನಿಲ್ಲ ನೀರು, ಅನ್ನ ನೀರ ಇಲ್ಲದು ಇಲ್ಲೇ ಸಾಕಿಬಿಟ್ಟದು ಮನೆಗೆ. ಊರನ್ನ ಮನೆಯಲ್ಲಿ ಹೇಗಾರು ಮಾಡಿ ಅಯ್ಯೋ ಗಿಡದಾಗ ಕೂತಾಳೆ ಈಗ ಊರ ಬಂದ್ಬಿಟ್ಟು ಎಲ್ಲಾಗ್ರಿ ಅವ್ರದ್ದು ಇಲ್ಲ ಕೆಳಗೆ ಬಸವಣ್ಣನ ಗುಡಿಯಲ್ಲಿ ಮೇಲೆ ಕೂತಾಳಂದ್ರು. ಎಲ್ಲರೂ ಕೈ ಮುಗಿದು ವಾರವ ನಿನ್ನ ಕೈ ಮುಗಿತೀವಿ, ಮಾಣಿಕ ಕೆಳಗೆ ಬಾರ ತಾಯಿ, ಕೆಳಗೆ ಬಾ ಎಲ್ಲರೂ ಕೈ ಮುಗಿದು ಬೇರೆ ಬೇಡ್ಕೊಂಡ್ರೆ ಅಕ್ಕ ಮಾಡಿ ಬರೋದೆಲ್ಲ ಕೆಳಗೆ ಬರೋದು. ನಾನು ಏನು ಕೆಲಸದ, ನನಗೆ ಅನ್ನನೂ ಬೇಕಾದ್ರೆ ನೀರು ಬೇಕಾದ್ರೆ ನೀವು ಬೇಕಾಗಿಲ್ಲ, ಎದಕ್ಕೆ ಬರಲಿ ನಾ ಕೆಳಗೆ ಬರೋದೇ ಇಲ್ಲ, ಊರೇ ಕರೋಳಿ. ನನಗೆ ಮಾಣಿಕಮ್ಮನವ್ರಿ ನರಸಮ್ಮ ಅನ್ನುವಂಥ ಒಬ್ಬ ಭಾಳ ಪ್ರೀತಿ ಬೇಕಾದಕ್ಕೆ ಅಕ್ಕಿ ಕೆಳಗೆ ಬಂದು ಮಾಣಿಕಮ್ಮ ನಾನು ದಿನ ನರಸ ಬಂದಿನಿ ಕೆಳಗೆ ಮಾಣಿಕಮ್ಮನ ಕೆಳಗಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮಾಣಿಕಮ್ಮ ಆಕೆ ಮಾತಿಗಾಗಿ ಆ ಗಿಡದ ಸಾವಕಾಶವಾಗಿ ಎಲ್ಲರೂ ಮಾಣಿಕಮ್ಮ ನಮಸ್ಕಾರ ಮಾಡೋದು, ತಾಯಿ ದೇವಿ ಒಲಿ ಈ ಗಿಡ ಗಂಡಸರಿಗೆ ಏನಕ್ಕೆ ಕೊಟ್ಟದಲ್ಲ, ಇಂಥ ಗಿಡ ಏನು ಮ್ಯಾನ್ಕತಿ ಎಷ್ಟು ಶಕ್ತಿ ಇದೆ ಎಲ್ಲ ನಮಸ್ಕಾರ ಮಾಡ್ತಾರೆ. ಮಾಣಿಕಮ್ಮ ಖಂಡಿಸಿದ್ರು, ಆ ಗುಡಿಯಾಗ ಕೊಟ್ಟರು. ಎಲ್ಲ ಜನ ಬಂದು ಏನು ತಾಯಿ ಊಟ ಮಾಡೋದು, ಏನು ನಾನು ಎಷ್ಟು ನೀರು ಕುಡಿಯಂಗಿಲ್ಲ, ಅನ್ನನೂ ಬೇಡ ನೀರು. ಎಲ್ಲರೂ ಮಾತಾಡ್ಸೋದು, ನೀವು ಬಂದು ಎದಕ್ಕೆ ಕರ್ಕೊಂಡು ಹೋಗ್ತೀರಿ, ನಿಮ್ಮ ಮನೆಗೆ ಅನೇಕ ತೊಂದರೆ ಕೊಟ್ಟರೆ ಬಿಟ್ಟು ಬಂದರೆ ಎದಕ್ಕೆ ಕರ್ಕೊಂಡು ಹೋಗ್ತೀರಿ, ನಿಮ್ಮ ಮನೆಗೆ ಬರೋಲ್ಲ ಎಲ್ಲರೂ ತಾಯಿ. ಅಕ್ಕ ಮಾದಿ ಸುಮ್ಮನೆ ಏನು ಕುದುರ್ತೇವೆ, ನೀನು ಏನು ಕೆಲಸ ಬೇಕು, ನೀರು ಕೆಲಸ ಮಾಡಲಿ, ಬಿಡಿ ಕಟ್ಟು ಕೆಲಸ ಮಾಡ್ತಾರೆ. ಬಿಡಿ ಕಟ್ಟು ಕೆಲಸ ಬಿಡಿ ಕಟ್ಟು ತಪ್ಪು ಮಾಡಲ್ಲ, ಬಿಡಿ ಕಟ್ಟು ಮಾಡಿಸೋದು ನೆನಪೋದಕ್ಕೆ ರಾತ್ರಿ ಮತ್ತೆ ಏರ್ಬೇಕು, ರಾತ್ರಿ ಏರಿನ ಅದರ ಬಿಡಿ ಕಟ್ಟು ರಾತ್ರಿ ಮನೆಯೊಳಗೆ ಬಿಡಿ ಕಟ್ಟಕ್ಕೆ ಗಿಡ ಏನು ಕೆಲಸ ಆದರೂ ಏನು ಕಡ್ಡೆ ಇರಲ್ಲ ಗುಡಿಗೆ ಕಂಡ ಗಂಡ ಮನೆಯವರು ನಿನ್ನ ಕೋಲಿನೇ ಕಟ್ಟೆ ಕೊಡ್ತಾರೆ, ಗಂಡ ಲೆಕ್ಕ ಬರೋದಿಲ್ಲ, ನೀವು ಸುಮ್ಮನೆ ಹೋಗ್ತಿರ್ತಾರೆ ಆರಾಮ. ಅವ್ರಿಗೆಲ್ಲ ಈ ರೀತಿ ನಾಟಕ ಡೋಂಗ. ಆ ಡೋಂಗಿಗೆ ಕೇಳಿದ್ರು ಬೇಡ, ನಾ ಏಕಾಂಗಿ ಇರ್ತೀನಿ, ಈ ಗುಡಿಯಾಗ ಇರ್ತೀನಿ, ನಾ ಯಾಕೆ ಬರ್ತೀನಿ. ಹಾಗೆ ಅಕ್ಕ ಮಾದೇವಿ ಎಷ್ಟೇ ಮಾಣಿಕಮ್ಮ ಎಷ್ಟೇ ನಕಾರಾತ್ಮಕ ಹೇಳಿದ್ರು, ನೀ ಬರಲೇಬೇಕು, ಗಂಡ ಮನೆಗೆ ಹೋಗಬೇಕು, ಯಾರು ಎಲ್ಲಿರ್ಬೇಕು ಅಲ್ಲೇ ಇರಬೇಕು, ಹೆಣ್ಣು ಎಲ್ಲಿರ್ಬೇಕು ಅಲ್ಲೇ ಇರಬೇಕು. ಅದ ಲೋಕಾಯುತ ಜ್ಞಾನ ಅದಲ್ಲ, ಗಂಡನ ಪಾದ ಸೇವೆ ಮಾಡಬೇಕು, ಅಲ್ಲೇ ಸಾಯಬೇಕು, ಇಲ್ಲೇ ಬಿಡ್ಬೇಕಾರಲ್ಲ, ಇಂಥ ಲೋಕಾಯುತ ಜ್ಞಾನ ಹೇಳೋದು. ನಿನಗೇನು ಮಾಡಿದ್ರು ಅಂದೆ ಒಂದು ಕೋರೆಯಾಗಿರೋ ನೀನು, ನಿನ್ನ ಗಂಡಿನ ಸರಿಯಾಗಿ ಬರೋದು, ನೀವು ಒಂದು ತಿನ್ನು ಬೇಕಾದ್ರು ಅನ್ಸುತ್ತೆ. ಮಾಣಿಕಮ್ಮನಿಗೆ ಮರಳು ಮಾಡಿದರು ಮತ್ತು ಮೋಸ ಮಾಡಿದ್ರು. ಹಿಂಗೆ ಮಾಡಬಾರ್ದು. ಒಬ್ಬ ಜ್ಞಾನಿಯಾದ ಹೆಣ್ಮಗಳು ಗುಡಿಯಾಗಿರೋದು ಯೋಗ್ಯ, ಅಲ್ಲೇ ಬಿಡಬೇಕಿಲ್ಲ. ಮಾತ್ರ ನಮ್ಮ ಸುಮ್ಮನಿಗೆ ಕರ್ಕೊಂಬಂದ್ರಿ. ಹಿಂಗೆ ಹೆಣ್ಮಕ್ಳು ಎಷ್ಟು ಸಲ ಹೊಡಿದು ತಾವ ಮನೆ ಕಟ್ಸೋದು, ಮತ್ತೆ ಕರ್ಕೊಂಬೋದು, ಹೊಡಿದು ಮತ್ತೆ ತಾವ ಮನೆ ಮತ್ತೆ ಕರ್ಕೊಂಬೋದು. ಎಷ್ಟು ಸಲ ಹಿಂಸೆ ಕೊಟ್ಟರು ಬನ್ನಿ ಗಂಡು ಪ್ರಾಣಿ, ಭಾಳ ತೊಂದರೆ ಕೊಟ್ಟಾರ. ಅದಕ್ಕಾಗಿ ಹೆಣ್ಮಕ್ಳು ಜೀವನ ಮರ ಮರುತದ. ಆ ಮರುಗೂ ಜೀವನವನ್ನು ಬಿಡಿಸ್ಬೇಕು ತಿಳ್ಕೊಂಡು ಅವತಾರ ಆಗಿರೋದು ಅಕ್ಕ ಮಹಾದೇವಿದ ಒಂದು ಕಡೆ, ಮಾಣಿಕಮ್ಮನದು ಒಂದು ಕಡೆ. ಇಂಥ ದಿವ್ಯ ಜೀವನ ಚರಿತ್ರೆಯನ್ನು ಕೇಳಲಿಕ್ಕೆ ಇವತ್ತಿನ ದಿವಸ ಈ ಗೋರಿಯವರು ತಯಾರಾಗಿದೆ. ಭಾಳ ಸಂತೋಷ. ಇಷ್ಟೇ ಜನ ಕೇಳೋದಕ್ಕೆ ಪುರಾಣ ಕೇಳಕ್ಕೆ ಬಹಳ ಮಂದಿ ಬೇಕೇನು ಏನಿಲ್ಲ, ಅದಕ್ಕೆ ಪುಣ್ಯ ಬೇಕು. ಮಾಣಿಕಮ್ಮನ ಪ್ರವಚನ ಕೇಳಲಿಕ್ಕೆ ಪುಣ್ಯ ಬೇಕು, ಪುಣ್ಯ.
ಮಂದೆಲ್ಲ ಅಡಿಗೆ ಹೋಗಿ ಬಂದಾರ, ದುಡಿದು ಬಂದಾರ, ಅಷ್ಟೇ ಆಗಿರ್ತದೆ ಅವ್ರಿಗೆ ಏನು ಕೇಳಿದ್ರು ಅಂತಾರೆ. ಅವ್ರವ್ರ ಪುಣ್ಯ ಅವ್ರ ಸಂಗ. ಶ್ರೀಕೃಷ್ಣ ಪರಮಾತ್ಮ 18 ಅಧ್ಯಾಯ ಜ್ಞಾನವನ್ನು ಕೇಳಿದವರು ಯಾರು? 5 ಮಂದಿ ಪಾಂಡವರಲ್ಲ, 5 ಮಂದಿ ಪಾಂಡವರ ಹೆಂಡ್ರಲ್ಲ, ಯಾರು ಅಲ್ಲ, ಒಬ್ಬನೇ ಒಬ್ಬ ಅರ್ಜುನ ಒಬ್ಬನ ಸಲುವಾಗಿ 18 ಅಧ್ಯಾಯವನ್ನು ಭಕ್ತಿರ್ತಾರೆ. ಒಬ್ಬನೇ ಅರ್ಜುನ ಕೇಳಿ 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 ಆ ಜ್ಞಾನವನ್ನು ಜಗತ್ತಿಗೆ ಕೊಟ್ಟ. ಆ ರೀತಿಯಾಗಿ ಅಧ್ಯಾತ್ಮವನ್ನು ಕೇಳೋರು ಯಾರೋ ಒಬ್ಬರು, ಯಾರೋ ಪುರಾಣ ಈ ಜ್ಞಾನವನ್ನು ಹಚ್ಚೋರು ಪುಣ್ಯವಂತರು, ಕೇಳೋರು ಪುಣ್ಯವಂತರು. ನೋಡಿ ಇಷ್ಟೆಲ್ಲ ಕತ್ತಲೆ ಬಿದ್ದು ಸಹಿತ ಏನೋ ಸಾಧನೆ ಮಾಡಿಕೊಂಡು ಅದನ್ನು ಮತ್ತೆ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಂದರೆ ಜ್ಞಾನ ಬಹಳ ದೊಡ್ಡದಿದೆ. ಅಂಥ ಜ್ಞಾನವನ್ನು ಪಡೀಲಿಕ್ಕೆ ನಾವೆಲ್ಲ ಸತತ ಸಿದ್ಧರಾಗಬೇಕು. ಅಂಥ ಮಾಣಿಕಮ್ಮನವ್ರ ಜೀವನ ಭಾಳ ಅದ್ಭುತ ಇದೆ. ಮಾಣಿಕಮ್ಮ ಒಳ್ಳೆ ನಾನು ಬರೋದೇ ಇಲ್ಲ ಅಂತ ಎಷ್ಟೇ ಹೇಳು, ದಿನ ಒಬ್ಬರು ಬರೋವರೇ ಏನಿರ್ಬೇಕು ಅಲ್ಲಿ, ನಿನಗೇನು ಮಾಡಂಗಿಲ್ಲಲ್ಲ, ನಿನ್ನ ಗಂಡ ಬೇಡಿಲ್ಲ, ಸುಮ್ಮನೆ ಒಂದು ಕೋಲೆಗಿರು, ಹೀಗೆಲ್ಲ ಆಗ್ತದೆ. ಆ ರೀತಿ ಮಾಣಿಕಮ್ಮ ವಿಷಯಕ್ಕೆ ಏನು ಹೇಳ್ತಾರೆ, ಆ ವಿಷಯಕ್ಕೆ ಏನು ಹೇಳ್ತಾರೆ ಮಾಣಿಕಮ್ಮ ಅರ್ಥಮಾನೇ ತುಲನಾತ್ಮಕ ನಾಡಿನ